ಪ್ರೈಸ್ ಲಾರ್ಡ್. ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ನಿನ್ನ ವಾಕ್ಯದ ಧ್ಯಾನವನ್ನು ಧ್ಯಾನಿಸುವಾಗ ನಿನ್ನ ಸಾನ್ನಿಧ್ಯ ನಾವೆಲ್ಲರೂ ಅನುಭವಿಸುವ ಹಾಗೆ ಸಹಾಯ ಮಾಡು. ಪರಿಶುದ್ಧಾತ್ಮನ ಮೂಲಕವಾಗಿ ನಾವೆಲ್ಲರೂ ಕೇಳಲ್ಪಡುವಂಥ ವಾಕ್ಯವನ್ನು ಅರ್ಥ ಮಾಡಿಕೊಡುವ ಹಾಗೆ ಪ್ರತಿಯೊಬ್ಬರಿಗೆ ಒಂದು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಅಧ್ಯಯನ ಅನೇಕರ ಜೀವಿತಕ್ಕೆ ಒಂದು ಆಶೀರ್ವಾದವಾಗುವಾಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತೇವೆ ಸ್ವಾಮಿ. ಮುಂದಿನೆಲ್ಲ ಸಮಯಕ್ಕಾಗಿ ಒಪ್ಪಿಸ್ಕೊಡ್ತೇವೆ. ನಿನ್ನ ಆತ್ಮನ ಮೂಲಕ ಚಿತ್ತಪ್ರಕಾರ ನಡೆಸು. ನಿನ್ನೊಬ್ಬನೇ ಮಹಿಮಂದು ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ಹೆಸರಲ್ಲಿ ಪರಮದೇವತೆ ನಿಮ್ಮನ್ನು ವಂದಿಸ್ತೇನೆ. ನಾವು ನಿನ್ನೆ ದಿವಸದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಿನ್ನೆವರೆಗೆ ಯೇಸು ಕ್ರಿಸ್ತನ ಒಂದು ರಹಸ್ಯ ಬರೋಣದ ಒಂದು ಉದ್ದೇಶಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ 6 ವಿಷಯಗಳನ್ನು ನಿನ್ನೆ ದಿವಸ ನಾವು ಧ್ಯಾನ ಮಾಡುವ ಹಾಗೆ ಕರ್ತನು ನಮಗೆ ಸಹಾಯವನ್ನು ಮಾಡಿದ್ದಾನೆ. ಅದರಲ್ಲಿ ಒಂದನೇದಾಗಿ ಯೇಸು ಕ್ರಿಸ್ತನ ರಹಸ್ಯ ಬರೋಣದ ಉದ್ದೇಶ ಎಂಬುದಾಗಿ ಹೇಳಬೇಕಾದ್ರೆ ನಾವು ಒಂದನೇದಾಗಿ ಏಷ್ಯನ ಪುಸ್ತಕ 26 ಅಧ್ಯಾಯದ 20-21 ವಾಕ್ಯವನ್ನು ನಾವು ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೇವೆ. ಅದಕ್ಕೆ ರಿಲೇಟೆಡ್ ಆಗಿ ಯೆರೆಮೀಯನ ಪುಸ್ತಕ 25ನೇ ಅಧ್ಯಾಯ 32ರಿಂದ 37ನೇ ವಚನವನ್ನು ನಾವು ಧ್ಯಾನ ಮಾಡಿದ್ದೇವೆ. ಹೀಗೆ ಅಂದರೆ ಅದು ದೇವರ ಕೋಪದ ದಿವಸಗಳು, ದೇವರ ರೌದ್ರದ ದಿವಸಗಳೆಂಬುದಾಗಿ ಕೂಡ ನಿನ್ನೆ ದಿನ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಆದ ಕಾರಣ ನಿನ್ನೆ ದಿವಸ ನಾವು ಮೊದಲನೇ ಉದ್ದೇಶವನ್ನು ನಾವು ಧ್ಯಾನ ಮಾಡಿದ್ದೇವೆ. ಎರಡನೇದಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದು ಯೋಹನ್ನನ ಸುವಾರ್ತೆ 14 ಅಧ್ಯಾಯದ 1ರಿಂದ 3ನೇ ವಾಕ್ಯ. ದೇವರ ವಾಗ್ದಾನಗಳನ್ನು ನೆರವೇರಿಸುವಂಥ ಉದ್ದೇಶ, ಅಂದರೆ ಯೇಸು ಸ್ವಾಮಿ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಸಭೆಯನ್ನು ಎತ್ತಿಕೊಂಡು ಹೋಗುವಂಥದ್ದು ಅಥವಾ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು. ಆ ರಹಸ್ಯ ಮಾಡಿದ ಉದ್ದೇಶ, ಎರಡನೇ ಉದ್ದೇಶ ಯೇಸು ಕ್ರಿಸ್ತನ ವಾಗ್ದಾನವು ನೆರವೇರುವುದಕ್ಕಾಗಿ ಎಂಬುದಾಗಿ ಎರಡನೇದಾಗಿ ನಾವು ತಿಳ್ಕೊಂಡಿದ್ದೇವೆ. ಮೂರನೇದಾಗಿ ನಾವು ನಿನ್ನೆ ದಿವಸ ನಾವು ತಿಳ್ಕೊಂಡದ್ದು ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಾಕ್ಯವನ್ನು, ಅಂದರೆ ತನ್ನ ದೇವರ ಸಭೆಯ ದೇವಪುತ್ರರ ಪ್ರಭಾವವನ್ನು ಪ್ರಕಟಪಡಿಸುವುದಕ್ಕಾಗಿ, ಮಹಿಮೆಯನ್ನು ಪ್ರಕಟಪಡಿಸುವುದಕ್ಕಾಗಿ ಎಂಬುದಾಗಿ ಕೂಡ ನಿನ್ನೆ ದಿವಸ ಧ್ಯಾನಿಸಿದ್ದೇವೆ. 4ನೇದಾಗಿ ರೋಮ 8:23ನೇ ವಾಕ್ಯದಲ್ಲಿ ಈ ಮರಣಾಧೀನವಾದ ಶರೀರಕ್ಕೆ ವಿಮೋಚನೆ ಕೊಡುವುದಕ್ಕಾಗಿ ಎಂಬುದಾಗಿ ಕೂಡ ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೇವೆ. 5ನೇದಾಗಿ ನಿನ್ನೆ ಧ್ಯಾನಿಸಿದ್ದು 2 ಕೊರಿಂಥ 5:10 ದೇವರ ಸಭೆಗೆ ಪ್ರತಿಫಲ ಕೊಡುವುದಕ್ಕಾಗಿ ಕೊಡುವ ಉದ್ದೇಶದಿಂದ ಈ ರಹಸ್ಯ ಬರಣ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ. 6ನೇದಾಗಿ ನಿನ್ನೆ ಧ್ಯಾನಿಸಿದ್ದು ಎಫೆಸ ಪತ್ರಿಕೆಯ 5ನೇ ಅಧ್ಯಾಯ 27ನೇ ವಾಕ್ಯ ಧ್ಯಾನಿಸಿದ್ದೇವೆ. ಸಿದ್ಧವಾದಂಥ ಮೊದಲಗಿತ್ತಿಯಾದಂಥ ಸಭೆಯನ್ನು ಮೊದಲಿಂಗನಾದ ಯೇಸು ಸ್ವಾಮಿ ತನ್ನೊಂದಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಈ ಒಂದು ರಹಸ್ಯ ಬರೋಣ ಎಂಬುದಾಗಿ ನಿನ್ನೆ ದಿನ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇವತ್ತು ನಾವು ನೇರವಾಗಿ 7ನೇ ವಿಷಯಕ್ಕೆ ಹೋಗ್ತೇವೆ. ನಾವೀಗ ಧ್ಯಾನಿಸುತ್ತಾ ಇರುವಂಥದ್ದು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈಗ ನಾವು ಧ್ಯಾನಿಸುವಂಥದ್ದು ಯೇಸು ಸ್ವಾಮಿಯ ರಹಸ್ಯ ಬರೋಣದ ಉದ್ದೇಶ ಏನು ಎಂಬುದಾಗಿ. ಅದರಲ್ಲಿ 6 ವಿಷಯ ನಿನ್ನೆವರೆಗೆ ಈಗಾಗಲೇ ಕಲಿತುಕೊಂಡಿದ್ದೇವೆ. 7ನೇ ವಿಷಯಕ್ಕೆ ಇವತ್ತು ನಾವು ನೇರವಾಗಿ ಧ್ಯಾನಕ್ಕಾಗಿ ನಾವು ಹೋಗ್ಲಿಕ್ಕಿದ್ದೇವೆ. 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. 2 ಥೆಸಲೋನಿಕ ಚಾಪ್ಟರ್ 2:3. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಅಂದರೆ ಮತಭ್ರಷ್ಟತೆ ಅಥವಾ ಅಧರ್ಮ ಸ್ವರೂಪನು, ಈ ಮತಭ್ರಷ್ಟತೆ ಅಂದರೆ ಏನು ಹೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ, ಈ ಅಧರ್ಮ ಸ್ವರೂಪನು ಯಾರೆಂದರೆ ಇವನೇ ಅಂತ್ಯಕ್ರೈಸ್ತನು, ಇವನೇ ಕ್ರಿಸ್ತ ವಿರೋಧಿ, ಇವನೇ ಆಗಿದ್ದಾನೆ ಆಂಟಿ ಕ್ರೈಸ್ಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವಂಥ ವ್ಯಕ್ತಿ ಆಗಿದ್ದಾನೆ, ಅಂತ್ಯಕ್ರಿಸ್ತನಾಗಿದ್ದಾನೆ. ಇವನಿಗೆ ಕೊಡಲ್ಪಟ್ಟ ಇನ್ನೊಂದು ಹೆಸರು ಅಧರ್ಮ ಸ್ವರೂಪನೆಂಬುದಾಗಿ.
ಇವನು ಈ ಭೂಲೋಕದಲ್ಲಿ ಬಹಿರಂಗವಾಗಿ ಪ್ರಕಟವಾಗಬೇಕಾದರೆ ಸಭೆ ಎತ್ತಲ್ಪಡಲೇಬೇಕು. ಮತ ಭ್ರಷ್ಟತೆ ಎಂಬುದಾಗಿ ಹೇಳುವಂಥ ಪದಕ್ಕೆ ಅದಕ್ಕೆ ಅರ್ಥ ಏನೆಂದರೆ ಸ್ಥಳಾಂತರ, ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಲ್ಪಡುವಂಥದ್ದು. ಅದಕ್ಕೆ ಮತಭ್ರಷ್ಟತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಸಭೆ ಈ ಭೂಲೋಕದಿಂದ ಸ್ಥಳಾಂತರವನ್ನು ಹೊಂದಿ ಪರಲೋಕಕ್ಕೆ ಹೋಗುವಂಥದ್ದು ಎಂಬುದಾಗಿ ಅರ್ಥ ಬರ್ತದೆ, ಅಥವಾ ತೆಗೆಯಲ್ಪಡುವಂಥದ್ದು, ಒಂದು ಸ್ಥಳದಿಂದ ತೆಗೆಯಲ್ಪಡುವಂಥದ್ದು ಎಂಬುದಾಗಿ ಇದಕ್ಕೆ ಅರ್ಥ ಬರ್ತದೆ. ಅದರ ಅರ್ಥ ಸ್ಪಷ್ಟವಾಗಿ ತಿಳ್ಕೋಬೇಕು. ಸಭೆ ಎತ್ತಲ್ಪಡದೆ ಅಧರ್ಮ ಸ್ವರೂಪ ಅಥವಾ ಕ್ರಿಸ್ತ ವಿರೋಧಿ ಅಥವಾ ಅಂತ್ಯಕ್ರಿಸ್ತನು ಈ ಭೂಲೋಕದಲ್ಲಿ ಬಹಿರಂಗವಾಗಿ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕ್ರಿಸ್ತ ವಿರೋಧಿಯ ಆತ್ಮ ಈ ದಿನಮಾನಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರ್ಬೋದು ಈ ಲೋಕದಲ್ಲಿ, ಆದರೆ ಗುಪ್ತವಾಗಿ ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಕ್ರಿಸ್ತ ವಿರೋಧಿ ಆ ವ್ಯಕ್ತಿ ಅಥವಾ ಸೈತಾನನಿಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಯಾಕೆಂದರೆ ಸೈತಾನನಿಗೆ ಹೇಗೆ ನಮ್ಮ ದೇವರಲ್ಲಿ ತ್ರೇಕತ್ವ ಇದೆಯೋ ಅದೇ ರೀತಿಯಲ್ಲಿ ಸೈತಾನನಲ್ಲಿ ತ್ರೇಕತ್ವ ಇದೆ. ನಾವು ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 16 ವರ್ಸಸ್ 13. ಮತ್ತು ಘಟಸರ್ಪ ಮೃಗ ಸುಳ್ಳು ಪ್ರವಾದಿ, ಘಟಸರ್ಪ ಮೃಗ ಸುಳ್ಳು ಪ್ರವಾದಿ, ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇಲ್ಲಿ ಘಟಸರ್ಪ ಮೃಗ ಸುಳ್ಳು ಪ್ರವಾದಿ ಅಂದ್ರೆ ಸೈತಾನನ ತ್ರೇಕತ್ವವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಘಟಸರ್ಪ ಎಂದರೆ ನಿಜವಾದ ಸೈತಾನನಾಗಿದ್ದಾನೆ, ನಿಜವಾದ ಸೈತಾನನೇ ಘಟಸರ್ಪ. ಈ ಕ್ರಿಸ್ತ ವಿರೋಧಿಯ ಕುರಿತಾಗಿ ಆಳವಾಗಿ ಬರುವ ದಿವಸಗಳಲ್ಲಿ ನಾವು 21 ಉಪದ್ರವಗಳನ್ನು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವು ಕ್ರಿಸ್ತ ವಿರೋಧಿಯ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಆತನ ಕುರಿತಾಗಿರುವ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಹೋಗ್ತೇವೆ ನಾವು. ಅಂದರೆ ಮೃಗ ಎಂಬುದಾಗಿ ಅವನು ಕರೆಯಲ್ಪಟ್ಟಿದ್ದಾನೆ. ಅಂದರೆ ಮೃಗದ ಸ್ವಭಾವವುಳ್ಳವನು, ಒಂದು ಪ್ರಾಣಿಗೆ ಇರುವಂಥ ಸ್ವಭಾವವುಳ್ಳವನು, ಮನುಷ್ಯತ್ವ ಇಲ್ಲದವನು. ಅದಕ್ಕಾಗಿ ಅವನಿಗೆ ಕೊಡಲ್ಪಟ್ಟಂಥ ಪದ ಅದು ಮೃಗ ಎಂಬುದಾಗಿ. ಅವನಿಗೆ ಸಹಾಯಕನಾಗಿ ಈ ಲೋಕದಲ್ಲಿರುವಾತನೇ ಸುಳ್ಳು ಪ್ರವಾದಿಯಾಗಿದ್ದಾನೆ, ಮಾತು ಕಾರ್ಯಗಳನ್ನು ಮಾಡುವಾತನು. ಆತನು ಈ ಒಂದು ಏನಂತಾರೆ ಸೈತಾನನಿಂದ ನೇರವಾಗಿ ಅಧಿಕಾರವನ್ನು ಪಡೆದುಕೊಳ್ಳಿಕ್ಕೆ ಇದ್ದಾನೆ ಪ್ರಿಯರೇ. ಆದ ಕಾರಣ ಸೈತಾನನ ತ್ರೇಕತ್ವವನ್ನು ಇಲ್ಲಿ ಕಾಣ್ತೇವೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಘಟಸರ್ಪ ಸೈತಾನನ ಮೊದಲ ವ್ಯಕ್ತಿತ್ವದಲ್ಲಿ ನೋಡ್ತೇವೆ. ಪ್ರಕಟಣೆ 13ನೇ ಅಧ್ಯಾಯ 1ರಿಂದ 10ನೇ ವಾಕ್ಯದಲ್ಲಿ ಮೃಗ ಅಥವಾ ಕ್ರಿಸ್ತ ವಿರೋಧಿ ಅಂತ್ಯಕ್ರಿಸ್ತ ಸೈತಾನನ ತ್ರೇಕತ್ವ ದ್ವಿತೀಯ ವ್ಯಕ್ತಿತ್ವನಲ್ಲಿ ನೋಡ್ತೇವೆ. ಮತ್ತು ಪ್ರಕಟಣೆ 13ನೇ ಅಧ್ಯಾಯ 11ರಿಂದ 18 ವಾಕ್ಯದಲ್ಲಿ ಅಲ್ಲಿ ಸುಳ್ಳು ಪ್ರವಾದಿ ಅಥವಾ ಸೈತಾನನ ತ್ರೇಕತ್ವದ 3ನೇ ವ್ಯಕ್ತಿತ್ವವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಅಧರ್ಮ ಸ್ವರೂಪನು ಎಂಬುದಾಗಿ ಹೇಳಬೇಕಾದ್ರೆ ಇದು ಬೇರೆ ಯಾರೂ ಅಲ್ಲ, ಇದು ಅಂತ್ಯಕ್ರಿಸ್ತನಾಗಿದ್ದಾನೆ. ಈತನು ಕ್ರಿಸ್ತ ವಿರೋಧಿ ಎಂಬುದಾಗಿ ಕರೆಯಲ್ಪಡುವನಾಗಿದ್ದಾನೆ. ಆತನ ಕುರಿತಾಗಿ ಬರೆಯಲ್ಪಡುವಂಥದ್ದು. ಆತನು ಬಹಿರಂಗವಾಗಿ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ, ತನ್ನನ್ನು ಪ್ರಕಟಿಸಿಕೊಳ್ಳಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಕ್ರೈಸ್ತ ಸಭೆ ಭೂಲೋಕದಿಂದ ಪರಲೋಕಕ್ಕೆ ಎತ್ತಲ್ಪಡಲೇಬೇಕು. ಯೇಸು ಕ್ರಿಸ್ತನ ರಹಸ್ಯ ಮರಣ ಅವಶ್ಯಕವಾಗಿ ಬರಲೇಬೇಕು. ಆತನ ಪ್ರಕಟ ಭಾಗಕ್ಕೆ ಮುಂಚೆ ಭೂಮಿಯಿಂದ ಯಾವಾಗ ಈ ಸಭೆ ಕ್ರಿಸ್ತನ ಸಭೆ ನಾವೆಲ್ಲರೂ ಎತ್ತಲ್ಪಡುತ್ತೇವೆ ಪರಲೋಕಕ್ಕೆ, ಅದೇ ಮರುಕ್ಷಣದಲ್ಲಿ ಈ ಒಂದು ಕ್ರಿಸ್ತ ವಿರೋಧಿಯು ತನ್ನನ್ನು ಭೂಲೋಕದಲ್ಲಿ ಬಹಿರಂಗವಾಗಿ ಆತನು ಪ್ರಕಟಪಡಿಸುತ್ತಾನೆ. ಪುನಃ ವಾಕ್ಯ ಓದುವ. 2 ಥೆಸಲೋನಿಕ ಚಾಪ್ಟರ್ 2 ವರ್ಸಸ್ 3. 2 ಥೆಸಲೋನಿಕ 2ನೇ ಅಧ್ಯಾಯ 1ನೇ ವಾಕ್ಯದಿಂದಲೇ ಓದುವ. 1ನೇ ವಾಕ್ಯದಿಂದಲೇ ಓದುವ. 1, 2, 3. 2 ಥೆಸಲೋನಿಕ ಚಾಪ್ಟರ್ 2 1 to 3 ವಾಕ್ಯ ಓದುವ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಪ್ರತ್ಯಕ್ಷತೆ ಎಂದರೇನು? ನಾನು ಆವಾಗಲೇ ಹೇಳ್ತೇನೆ ನಿಮಗೆ, ರಹಸ್ಯ ಬರಣದಲ್ಲಿ ಪರಲೋಕದಿಂದ ಹಿಡಿದು ಮಧ್ಯಾಕಾಶಕ್ಕೆ ಬರುತ್ತಾನೆ, ಭೂಮಿಗೆ ಆತನು ಬರಲ್ಲ. ಪ್ರತ್ಯಕ್ಷತೆ ಅಂತ ಹೇಳ್ತಾರೆ, ಪ್ರತ್ಯಕ್ಷನಾಗುತ್ತಾನೆ. ಅದಕ್ಕೆ ಆತನ ರಹಸ್ಯ ಬರಣಕ್ಕೆ ಕೊಡಲ್ಪಟ್ಟಂತ ಒಂದು ಹೆಸರು ಪ್ರತ್ಯಕ್ಷತೆ. ಕಳೆದ ದಿವಸಗಳಲ್ಲಿ ನಾವು ಆತನ ರಹಸ್ಯ ಬರಣಕ್ಕಿರುವಂಥ 7 ಹೆಸರುಗಳನ್ನು ಧ್ಯಾನಮಾಸ ಮಾಡಿದ್ದೇವೆ. ಅದರಲ್ಲಿ ಒಂದಾಗಿದೆ ಪ್ರತ್ಯಕ್ಷತೆ. ಓದಿ. ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದು ಯಾವಾಗ?
ಪರಲೋಕದಲ್ಲಿ ನಾವು ಕೂಡಿಕೊಳ್ಳಿಕ್ಕೆ ಹೋಗ್ತೇವೆ. ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ಆ, ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂಬುದಾಗಿ, ಪೌಲನು ಹಾಗೆ ಹೇಳಿದ್ದಾನೆಂಬುದಾಗಿ, ಪೌಲನು ಹಾಗೆ ಬರೆದಿದ್ದಾನೆಂಬುದಾಗಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಹೌದು. ಪಡಬೇಡಿ. ಯಾಕಂದ್ರೆ ಕಳೆದ ಶತಮಾನಗಳಲ್ಲಿ ನಾವು ಧ್ಯಾನಿಸುವುದಾದರೆ ಯೇಸು ಕ್ರಿಸ್ತನ ಬರೋಣಕ್ಕೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದವರಿದ್ದಾರೆ. ಸುಮಾರು ನನ್ನ ನೆನಪು ಸರಿಯಾಗಿರುವುದಾದರೆ 7-8 ವರ್ಷಗಳ ಹಿಂದೆ ನಾನು ದುಬೈ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೊಬ್ಬ ಸೇವಕರು ದೊಡ್ಡ ಬ್ಯಾನರ್ ಎಲ್ಲ ಹಾಕಿ ಒಂದು ಡೇಟನ್ನು ನಿಗದಿಪಡಿಸಿದ್ದ. ಕೆಲವು ಕನ್ನಡದ ಚಾನೆಲ್ಗಳು ಕೂಡ ಭೂಲೋಕದ ಅಂತ್ಯ ಆಯಿತು ಎಂಬುದಾಗಿ ಕೂಡ ಸಾರುವುದಕ್ಕೆ ಪ್ರಾರಂಭ ಮಾಡಿದವು. ಅವೆಲ್ಲವೂ ನನಗೆ ನೆನಪಿದೆ ಪ್ರಿಯರೇ. ಅದು ಮಾತ್ರವಲ್ಲ, ಕಳೆದ ಅನೇಕ ಶತಮಾನಗಳಿಂದ ಅನೇಕ ಯೇಸು ಕ್ರಿಸ್ತನ ಬರೋಣಕ್ಕೆ ಡೇಟನ್ನು ಇಸವಿಯನ್ನು ಫಿಕ್ಸ್ ಮಾಡಿರುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದಾಗ ಪೌಲನ ದಿನಮಾನಗಳಲ್ಲೇ ದುರ್ಬೋಧನೆಗಳು ಆರಂಭವಾದವು. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ ಏನೆಂದರೆ, ಈ ಒಂದು ಕರ್ತನ ದಿನ ಅಥವಾ ಆತನ ಹಾಸ್ಯ ಬರೋಣದ ಕುರಿತಾಗಿ ಯಾರಾದರೂ ಹತ್ತಿರವಾಯಿತು ಎಂಬುದಾಗಿ ಹೇಳಿದರೆ ಬುದ್ಧಿಗೆಟ್ಟು ಚಂಚಲರಾಗಬೇಡಿ, ಭಯಪಡಬೇಡಿ ಎಂಬುದಾಗಿ ಆತನವರಿಗೆ ಉಪದೇಶ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಈಗ ನಾವಿರುವಂಥ ಕಾಲ, ನಾವು ಅಂತ್ಯದ ದಿವಸಗಳಲ್ಲಿ ಜೀವಿಸ್ತಾ ಇದ್ದೇವೆ. ಕಾರಣ ಬಹುತೇಕ ಸತ್ಯವೇದದ ಪ್ರವಾದನೆಗಳು ಈಗಾಗಲೇ ನೆರವೇರಿವೆ. ಅನೇಕ ಪ್ರವಾದನೆ ನೆರವೇರುವಂಥ ಸಮಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಆದ ಕಾರಣ ಲೋಕವನ್ನು ಒಂದು ಸಲ ಕಣ್ಣೆತ್ತಿ ನಾವು ಸುತ್ತು ನೋಡುವುದಾದರೆ ಇವತ್ತು ಖಂಡಿತ ನಾವು ಹೇಳ್ಬೋದು ಯೇಸು ಸ್ವಾಮಿಯ ಬರೋಣ ಹತ್ತಿರ ಇದೆ. ಆದರೆ ಯಾವಾಗ ಅಂತ ಹೇಳಿಕ್ಕಾಗಲ್ಲ. ದಿವಸ, ಇಸವಿ ಅಥವಾ ಸಮಯ ನಾವು ತೀರ್ಮಾನ ಮಾಡಲಿಕ್ಕೆ, ನಿಗದಿ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದನ್ನಂತೂ ನಾವು ಹೇಳಬಹುದು, ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲೇ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಮುಂದೆ ಓದಿ. ಯಾರೂ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಇಲ್ಲಿ ಉಂಟಾಗಿ. ಪೌಲನು ಸ್ಪಷ್ಟವಾಗಿ ಆತನ ರಹಸ್ಯ ಬರೋಣದ ಕುರಿತಾಗಿ ಸ್ಪಷ್ಟವಾದ ಮಾತುಗಳಿಂದ ಇಲ್ಲಿ ವಿವರಿಸಿ ಹೇಳುವುದನ್ನು ನೋಡ್ತಾ ಇದ್ದೇವೆ. ಮೊದಲು ಮತಭ್ರಷ್ಟತೆ ಉಂಟಾಗಲೇಬೇಕು. ಅಂದರೆ ಸ್ಥಳವನ್ನು ಸಭೆ ಬಿಟ್ಟು ಹೋಗಬೇಕು, ಸಭೆ ಭೂಲೋಕದಿಂದ ತೆಗೆಯಲ್ಪಡಬೇಕು, ಒಂದು ಸ್ಥಳಾಂತರ ಉಂಟಾಗಬೇಕು. ಅದು ನಡೆದರೆ ಮಾತ್ರ ಆ ಅಧರ್ಮ ಸ್ವರೂಪನೇನಾಗ್ತಾನೆ, ಬಯಲಿಗೆ ಬರ್ತಾನೆ, ಬಹಿರಂಗವಾಗಿ ಪ್ರಕಟವಾಗಲಿಕ್ಕಿದ್ದಾನೆ ಎಂಬುದಾಗಿ ಆತನಲ್ಲಿ ಹೇಳ್ತಾ ಇದ್ದಾನೆ. ಓದಿ ಮುಂದೆ. ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ನಾವು ತಿಳ್ಕೊಂಡಂಥ ಮುಖ್ಯವಾದ ವಿಷಯ, 7ನೇದಾಗಿ ಈ ಅಧರ್ಮ ಸ್ವರೂಪನು ಅಥವಾ ಕ್ರಿಸ್ತ ವಿರೋಧಿ ಅಥವಾ ಅಂತ್ಯಕ್ರಿಸ್ತನು ಪ್ರಕಟವಾಗುವುದಕ್ಕಾಗಿ, ಬಹಿರಂಗಗೊಳ್ಳುವುದಕ್ಕಾಗಿ ಏನಾಗಬೇಕು, ಸಭೆ ಎತ್ತಲ್ಪಡಲೇಬೇಕು. ಯೇಸು ಕ್ರಿಸ್ತನ ರಹಸ್ಯ ಬರೋಣ ಅದು ಇರಲೇಬೇಕು. ಅದು 7ನೇ ಕಾರಣವಾಗಿದೆ. 8ನೇ ಕಾರಣ ನಾವು ನೋಡ್ಲಿಕ್ಕೆ ಹೋಗ್ತೇವೆ. 2 ಥೆಸಲೋನಿಕ ಚಾಪ್ಟರ್ 2 ವರ್ಸಸ್ 4-12 ವರೆಗೆ ಓದಿಕೊಳ್ಳೋಣ. ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷರು. ಯಾವುದು ಪೂಜೆ ಹೊಂದುತ್ತದೆ ಅಂದ್ರೆ, ಈ ಕ್ರಿಸ್ತ ವಿರೋಧಿ ಏನ್ ಮಾಡ್ತಾನಂದ್ರೆ, ಮೊದಲ 3.5 ವರ್ಷ ಲೋಕಕ್ಕೆ ಸಮಾಧಾನ ಎಂಬುದಾಗಿ ಸಾರ್ತಾನೆ. ನಾವು ನೋಡ್ತೇವೆ ಪ್ರಕಟಣೆ, ಅದು ನಮ್ಮ ಮುಂದೆ ಕಲೀಲಿಕ್ಕಿರುವಂಥ ವಿಷಯ. ಪ್ರಕಟಣೆ 6ನೇ ಅಧ್ಯಾಯ 1-2 ವಾಕ್ಯದಲ್ಲಿ ಮೊದಲ ಕುದುರೆ ಬಿಚ್ಚಲ್ಪಡ್ತದೆ. ಅದು ಯಾವುದದು? ಬಿಳಿ ಕುದುರೆ. ಅವನ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಅವನ ಕೈಯಲ್ಲಿ ಬಾಣ ಇದೆ, ಬಿಲ್ಲು ಇಲ್ಲ. ಅಂದರೆ ಮೋಸದಿಂದ ಜನರನ್ನು ವಂಚಿಸುತ್ತಾ ಗೆಲ್ಲಿಕ್ಕೆ ಹೋಗುತ್ತಾನೆ ಅವನು. ಸಮಾಧಾನವನ್ನು ಸಾರ್ತಾ, ಬಿಳಿ ಅದು ಸಮಾಧಾನವನ್ನು ಸೂಚಿಸುವಂಥದ್ದಾಗಿದೆ. 3.5 ವರ್ಷಗಳ ನಂತರವೇ ಆತನು ಏನು ಹೇಳುವಂಥದ್ದು, ನಾನೇ ದೇವರು, ನಾನು ಯೇಸು ಸ್ವಾಮಿ ಎಂಬುದಾಗಿ ಹೇಳಿ, ನಾನು ಕ್ರಿಸ್ತನ್ ಎಂಬುದಾಗಿ ಹೇಳಿ ಲೋಕಕ್ಕೆ ಆತನು ಪ್ರಕಟ ಮಾಡಿಸಿ ತನ್ನ ಒಂದು ಮೂರ್ತಿಯನ್ನು, ನಾವು ಮತ್ತಾಯನ ಸುವಾರ್ತೆ 24-15 ವಾಕ್ಯದ ಓದಿದ ಹಾಗೆ ತನ್ನ ಒಂದು ಮೂರ್ತಿಯನ್ನು ಆತನ ಗರ್ಭಗುಡಿಯಲ್ಲಿ, ಅಂದರೆ ಇಸ್ರೇಲರು ಆರಾಧಿಸುವಂಥ ಒಂದು ಸ್ಥಳದಲ್ಲಿ ಅದನ್ನು ಇಟ್ಟುಕೊಂಡು ಒತ್ತಾಯ ಮಾಡ್ತಾನೆ, ಇದಕ್ಕೆ ನೀವು ಆರಾಧಿಸಬೇಕು, ದೇವರೆಂದು ಆರಾಧಿಸಬೇಕೆಂಬುದಾಗಿ ಒತ್ತಾಯ ಮಾಡ್ತಾನೆ. ಆವಾಗ ಯಹೂದ್ಯರ ಕಣ್ಣು ತೆರೆಯಲ್ಪಟ್ಟು ಅವರು ಇವನು ಮೆಸ್ಸಿಯನಲ್ಲ, ಇವನು ಅಂತ್ಯಕ್ರಿಸ್ತನು, ಕ್ರಿಸ್ತ ವಿರುದ್ಧ ಎಂಬುದಾಗಿ ಆವಾಗ ಗೊತ್ತಾಗಿ ಆವಾಗ ಅವರು ಯೇಸು ಸ್ವಾಮಿಯನ್ನು ಹಂಬಲಿಸಲಿಕ್ಕೆ, ಯೇಸುವನ್ನು ನಂಬುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಯೇ ಭಯಂಕರ ಮಹಾದೊಡ್ಡ ಹಿಂಸೆಯು ಆರಂಭವಾಗುವುದು ಪ್ರಿಯರೇ. ಆದ ಕಾರಣ ಇವನು ಯಾವುದು ಪೂಜೆ ಹೊಂದುತ್ತದೆ ಅಂದರೆ, ಜನರಿಂದ ಅದರ ಪೂಜೆಯನ್ನು ಸ್ವೀಕಾರ. ಇವತ್ತಿನ ದಿನಮಾನಗಳಲ್ಲಿ ಈ ಜನರು ಮನುಷ್ಯರನ್ನು ಪೂಜೆ ಮಾಡ್ತಾರೆ.
ಮನುಷ್ಯರಿಗೆ ಕೆಲವು ಫಿಲ್ಮ್ ಸ್ಟಾರ್ಗಳ ಟೆಂಪಲ್ಗಳು ಕೆಲವು ನಮ್ಮ ಈವನ್ ಭಾರತ ದೇಶದಲ್ಲಿ ಇವೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇನೆ ನಾನು. ಕೆಲವು ಫಿಲ್ಮ್ ಸ್ಟಾರ್ಗಳು, ಕೆಲವು ಕ್ರಿಕೆಟ್ ಸ್ಟಾರ್ಗಳು ಮನುಷ್ಯರನ್ನು ಪೂಜಿಸುವವರಿದ್ದಾರೆ, ಅಲ್ಲಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಪೂಜಿಸುವವರಿದ್ದಾರೆ. ಹಾಗಾದರೆ ಆ ದಿನಮಾನಗಳಲ್ಲಿ ಅವನು ಏನು ಮಾಡ್ಬೋದು? ಸೈತಾನ ಇದೇ ರೀತಿಯಲ್ಲಿ ಮರಣಗೊಳಿಸಿ ವಂಚಿಸಿ ಬಿಡ್ತಾನೆ. ಅನೇಕರು ಇವನೇ ಕ್ರಿಸ್ತನು, ಇವನೇ ದೇವರೆಂಬುದಾಗಿ ಹೇಳಿ ಇವನನ್ನು ಆರಾಧನೆ ಮಾಡ್ತಾರೆ, ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಪ್ರೇಯರ್ ಓಕೆ, ಮುಂದೆ ಓದಿ. ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಅವನು ಮೇಲಾಗಿ ನಾಶನಕ್ಕೆ ಅಧೀನನಾಗಲಿಕ್ಕಿರುವವನು. ಯಾಕೆ ಗೊತ್ತುಂಟ? ಸತ್ಯವೇದ ಸೈತಾನನ ಒಂದು ಅಂತ್ಯವನ್ನು ಮುಂಚಿತವಾಗಿ ಪ್ರಕಟಗೊಳಿಸಿದೆ. ಪ್ರಕಟಣೆ 20:10 ವಾಕ್ಯ, ರೆವಲ್ಯೂಷನ್ 20:10 ಸೈತಾನನನ್ನು ಬೆಂಕಿ ಗಂಧಕಗಳ ಉರಿಯುವ ಕೆರೆಯಲ್ಲಿ ಹಾಕಲ್ಪಡುವುದು, ಜೀವಂತವಾಗಿ ಹಾಕಲ್ಪಡುವುದು ನೋಡ್ತೇವೆ. ಪ್ರಕಟಣೆ 19:21 ವಾಕ್ಯ, ರೆವಲ್ಯೂಷನ್ 19 ಚಾಪ್ಟರ್ 19-21 ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯನ್ನು ಜೀವಂತವಾಗಿ ಬೆಂಕಿ ಮತ್ತು ಗಂಧಕದ ಕೆರೆಗೆ ಅಲ್ಲಿ ಎಸೆಯಲ್ಪಡುವಂಥದ್ದು ಅಥವಾ ನಿಜವಾದ ನರಕಕ್ಕೆ ಎಸೆಯಲ್ಪಡುವಂಥದ್ದು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೈತಾನನ ಅಂತ್ಯವು ಈಗಾಗಲೇ ಸತ್ಯವೇದದಲ್ಲಿ ದೇವರು ಪ್ರಕಟ ಮಾಡಿದ್ದಾನೆ. ಅದಕ್ಕಾಗಿ ಅವನು ನಾಶನಕ್ಕೆ ಅಧೀನನಾದವನು. ಪ್ರೈಸ್ ಗಾಡ್. ಸೈತಾನನಾಗಿರ್ಬೋದು, ಕ್ರಿಸ್ತ ವಿರೋಧಿ ಆಗಿರ್ಬೋದು, ಸುಳ್ಳು ಪ್ರವಾದಿ ಆಗಿರ್ಬೋದು, ಇವರೆಲ್ಲರೂ ನಾಶನಕ್ಕೆ ಅಧೀನನಾದವರು. ಓಕೆ, ಮುಂದೆ ಓದಿ. ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ. ಆಕ್ಚುಲಿ ಸೈತಾನನು ಈ ಕೆಟ್ಟವನಾಗಲಿಕ್ಕೆ ಮುಂಚಿತವಾಗಿ ಅವನು ಎಲ್ಲಿ ಇದ್ದಾತನು, ಆತನು ಅಲ್ಲಲ್ಲಿ ಆತನಿಗೊಂದು ಸ್ಥಳವನ್ನು ದೇವರು ನೇಮಕ ಮಾಡಿದ, ದೇವರನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ. ಅಲ್ಲಲ್ಲಿಯ ಅದಕ್ಕೆ ಲುಸಿಫೆರಿಕ್ ಪ್ಯಾರಡೈಸ್ ಎಂಬುದಾಗಿ ಹೇಳುತ್ತಾರೆ. ಪರಲೋಕ, ನಿಜವಾದ ಪರಲೋಕದ ಉತ್ತರ ದಿಕ್ಕಿನ ಸುರಗಣ ಪರ್ವತದ ಕೆಳಗಿರುವ ಒಂದು ಪ್ರದೇಶದಲ್ಲಿ ದೇವಾದಿ ದೇವನನ್ನು ಆರಾಧಿಸುವಂಥ ಒಂದು ವ್ಯಕ್ತಿ ಆತನಾಗಿದ್ದನು. ಆರಾಧಿಸುವವನು ಮಾತ್ರವಲ್ಲ, ಎಲ್ಲ ದೂತರ ನಾಯಕನಾಗಿ ದೇವರನ್ನು ಆರಾಧಿಸುವವನಾಗಿದ್ದನು. ಏಷ್ಯ 14ನೇ ಅಧ್ಯಾಯದಲ್ಲಿ ನಾವು 10ನೇ ವಾಕ್ಯದಿಂದ 15 ವಾಕ್ಯದಲ್ಲಿ ಓದಬಹುದು. ಅಥವಾ ಎಜೆಕಿಯೇಲ್ 28 ನಾವು ಇಡೀ ಅಧ್ಯಾಯವನ್ನು ಓದುವುದಾದರೆ ನಮಗೆ ಸುಮಾರು 1ರಿಂದ 15 ವಾಕ್ಯದವರೆಗೆ ನಾವು ಓದುವುದಾದರೆ ಅಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಇಲ್ಲಿ ಅವನು ಯಾವಾಗ ಇವನು ಒಳಗಡೆ 28 ಎಜೆಕಿಯೇಲ್ 28 2ನೇ ವಾಕ್ಯ ಹೇಳ್ತದೆ, ಅವನ ಒಳಗಡೆದ ಅಹಂಕಾರ ಬಂದುಬಿಡ್ತು. ಏನೆಂದರೆ ಉಬ್ಬುವಿಕೆ ಬಂದುಬಿಡ್ತು. ಎಲ್ಲ ದೂತರು ಯಾಕೆ ದೇವರನ್ನು ಆರಾಧಿಸಬೇಕು, ಇವರನ್ನು ನಡೆಸೋ ನಾನಲ್ವಾ, ಇವರೆಲ್ಲ ನನಗೆ ಆರಾಧನೆ ಮಾಡಬೇಕೆಂಬುದು ಯೋಚನೆ ಬಂದುಬಿಡ್ತು. ಮಾತ್ರ ದೇವರು ಆ ಸ್ಥಳದಿಂದ ಅವನನ್ನು ದೊಬ್ಬಿಬಿಟ್ಟ. ಪ್ರಿಯರೇ, ಅಲ್ಲಲ್ಲಿಯ ನೇರವಾಗಿ ಅವನು ಭೂಮಿಗೆ ಆತನು ಬೀಳುವುದನ್ನು ಅಲ್ಲಿ ಕಾಣ್ತವೆ. ಯಾವಾಗ ಅವನು ಭೂಮಿಗೆ ಬಿದ್ದ, ಭೂಮಿ ತನ್ನ ಕ್ರಮವನ್ನು ಕಳ್ಕೊಂಡಿತ್ತು. ಭೂಮಿಯಲ್ಲಿ ಕತ್ತಲು ಆವರಿಸಿ, ಈಗ ನಾವು ನೋಡುವಂಥ ಭೂಮಿ ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆ ಉಂಟು ಮಾಡಲ್ಪಟ್ಟಂಥ ಭೂಮಿಯಾಗಿದೆ. ಮನುಷ್ಯನನ್ನು ಉಂಟು ಮಾಡಿದ ಕೇವಲ 6,000 ವರ್ಷಗಳ ಹಿಂದೆ ಮಾತ್ರ. ಆದಿಕಾಂಡ 1ನೇ ಅಧ್ಯಾಯ 1-2 ವಾಕ್ಯ ಓದುವಾಗ ಅಲ್ಲಿ ಓದ್ತೇವೆ, ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ಆದಿ ಎಂಬುದಾಗಿ ಹೇಳುವಂಥ ಪದ ಕೋಟ್ಯಾನು ಕೋಟಿ ವರ್ಷಗಳ ಹಿಂದಿನದಾಗಿದೆ. ಪ್ರಿಯರೇ, ಆವಾಗ ದೇವರು ಉಂಟು ಮಾಡಿದಾಗ ಸುಂದರವಾದ ಕ್ರಮಬದ್ಧವಾದ ಭೂಮಿಯನ್ನು ಉಂಟು ಮಾಡಿದ. ಆದರೆ 2ನೇ ವಾಕ್ಯ ಹೇಳ್ತದೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮನು ಜಲಸಮೂಹದ ಮೇಲೆ ಚಲಿಸುತ್ತಾ ಇದ್ದನು. ಕ್ರಮವಿಲ್ಲದೆ, ಅಲ್ಲಿಯ ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದಿತ್ತು, ಕತ್ತಲು ಆವರಿಸಿಕೊಂಡಿತ್ತು ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಅದೇ ರೀತಿಯಲ್ಲಿ ದೇವರು ಅಲ್ಲಿ ಕ್ರಮವಿಲ್ಲದಿರುವಂಥ, ಬರಿದಾಗಿರುವಂಥ, ಕತ್ತಲು ತುಂಬಿದ ಭೂಮಿಯನ್ನು ಅಲ್ಲಿ ಕ್ರಮಪಡಿಸುವಂಥ ನೋಡಲಿಕ್ಕೆ ಸಾಧ್ಯ. ಅದು ಹೇಗೆ ಕ್ರಮವಿಲ್ಲದೆ ಹೋಯಿತು, ಹೇಗೆ ಬರಿದಾಯಿತು, ಹೇಗೆ ಅದರ ಆಕಾರ ಕಳ್ಕೊಂಡಿತ್ತು, ಹೇಗೆ ಅದು ಕತ್ತಲ ಆವರಿಸಿಕೊಂಡಿತ್ತು, ಸೈತಾನನ ಬೀಳ್ವಿಕೆಯಿಂದ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ಹಾಗಾದರೆ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ, ಸೈತಾನನು ಆರಾಧನೆಯನ್ನು ಬಯಸುವಾತನು. ಸೈತಾನನು ಯಾಕಂದರೆ ಯೇಸು ಸ್ವಾಮಿ ಆತನ 40 ದಿವಸ ಉಪವಾಸದ ಈ ಸಂದರ್ಭದಲ್ಲಿ ಮ್ಯಾಥ್ಯೂ ಚಾಪ್ಟರ್ 4 ಲೂಕ್ ಚಾಪ್ಟರ್ 4 ಓದುತ್ತೇವೆ, ಸೈತಾನನ 3ನೇ ಶೋಧನೆ 2ನೇ ಶೋಧನೆ ಆಗಿತ್ತು, ನನ್ನನ್ನು ಆರಾಧಿಸು ಎಂಬುದಾಗಿ. ನನಗೆ ನಮಸ್ಕಾರ ಮಾಡು, ನಿನಗೆ ಭೂಮಿಯ ಎಲ್ಲವನ್ನು ನಾನು ಕೊಡ್ತೇನೆ, ವೈಭವ ಎಲ್ಲವನ್ನು ಕೊಡ್ತೇನೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯನ್ನು ಶೋಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತಿಗೂ
ಸೈತಾನನು ಆರಾಧನೆ ಬಯಸ್ತಾ ಇದ್ದಾನೆ ಮನುಷ್ಯರಿಂದ. ಅದಕ್ಕಾಗಿ ಇವತ್ತು ಲೋಕದವರು ಅನೇಕರು ಮರುಳಾಗಿ ಆತನನ್ನು ಆರಾಧನೆ ಮಾಡ್ತಾರೆ. ಲೋಕದ ಎಲ್ಲ ಸುಖಭೋಗವನ್ನು ಕೊಡ್ತಾನೆ. ಲೋಕದಲ್ಲಿರುವಂಥ ಸುಖಭೋಗ, ಹಣ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಹೆಸರು ಕೊಡ್ತಾನೆ, ಪ್ರಸಿದ್ಧತೆ ಕೊಡ್ತಾನೆ. ಇವೆಲ್ಲವನ್ನು ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಎಲ್ಲ ಕೊಡ್ತಾನೆ. ಒಂದು ಕೊಡ್ಲಿಕ್ಕೆ ಆಗಲ್ಲ. ಪರಲೋಕ ರಾಜ್ಯ, ನಿತ್ಯ ಜೀವ ಅವನಿಗೆ ಕೊಡ್ಲಿಕ್ಕೆ ಆಗಲ್ಲ. ಸಮಾಧಾನ ಅವನಿಗೆ ಕೊಡ್ಲಿಕ್ಕೆ ಆಗಲ್ಲ ಪ್ರಿಯರೇ. ಅದಕ್ಕೆ ಮೋಸ ಹೋಗಬಾರದು ಪ್ರಿಯರೇ. ಸೈತಾನನಿಗೆ ನಮಸ್ಕಾರ ಮಾಡಿ ಈ ಲೋಕದ ತಾತ್ಕಾಲಿಕವಾದ ಕೆಲವೊಂದು ಗಳಿಸುವುದಕ್ಕೋಸ್ಕರವಾಗಿ ನಿಜ ದೇವರನ್ನು ಬಿಟ್ಟು ನಾವು ಬದಿಗೆ ಸರಿದು ಹೋಗಬಾರದು ಅಥವಾ ದಾರಿ ತಪ್ಪಿನ ಹೋಗಬಾರದು ಪ್ರಿಯರೇ. ಅಲ್ಲಲ್ವಯ್ಯ. ಹಾಗಾದ್ರೆ ಇಲ್ಲಿ ಒಂದು ಪೂಜೆ ಎಂಬುದಾಗಿ ನಾವು ಕಾಣ್ತೇವೆ. ಓದಕ್ಕೆ ಸಂಗತಿ ಸುಲೇಖ ಚಾಪ್ಟರ್ 2ಗೆ ನಾವು ತಿರುಗಿ ಬರುವ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಯನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ನೇಮಕವಾದ ಸಮಯದಲ್ಲಿ ಮಾತ್ರ ದೇವರೊಂದು ನೇಮಕ ಪ್ರತಿಯೊಂದಕ್ಕೂ. ಎಕ್ಲೇಶಿಯಾ 3:1 ಪ್ರಸಂಗಿ 3:1 ಏನಿರ್ತದೆ? ಆಕಾಶದ ಕೆಳಗೆ ಅಲ್ಲಲಿಯ ಆಕಾಶದ ಕೆಳಗೆ ಒಂದೊಂದು ಕಾರ್ಯಕ್ಕೂ ಒಂದೊಂದು ಸಮಯವನ್ನು ದೇವರು ನೇಮಕ ಮಾಡಿದ್ದಾನೆ ಪ್ರಿಯರೇ. ದೇವರು ಅವನಿಗೆ ಯಾವ ಸಮಯ ನೇಮಕ ಮಾಡಿದ್ದಾನೋ ಆ ಸಮಯದಲ್ಲಿ ಮಾತ್ರ ಅವನು ಪ್ರಕಟ ಆಗಬೇಕು. ಅವನದ್ದೇ ಆದಂಥ ಒಂದು ಸಮಯ ಅವನಿಗಿಲ್ಲ. ದೇವರು ಕೊಟ್ಟಿದ್ದಾನೆ ಆ ಸಮಯ ಭೂಮಿಯನ್ನು ಶೋಧಿಸುವುದಕ್ಕಾಗಿ. ಆದ ಕಾರಣ ಆ ಸಮಯದಲ್ಲೇ ಅವನು ಪ್ರಕಟವಾಗಿ ಬರಬೇಕು. ದೇವರೆಲ್ಲ ಕಾರ್ಯಗಳಿಗೆ ಒಂದೊಂದು ಸಮಯವನ್ನು ದೇವರು ನೇಮಕ ಮಾಡಿರ್ತಾರೆ. ಆ ಸಮಯದಲ್ಲಿಯೇ ಎಲ್ಲ ನಡೆಯಬೇಕು ಪ್ರಿಯರೇ. ಓಕೆ, ಮುಂದೆ ಓದಿ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ನೋಡಿ, ಅಧರ್ಮವು ಗುಪ್ತವಾಗಿ ಕಾರ್ಯ ಮಾಡ್ತಾ ಇದೆ. ಇದುವರೆಗೆ ಅಡ್ಡಿ ಮಾಡುವವನು ತೆಗೆಯಲ್ಪಡುವವರೆಗೆ. ಅಡ್ಡಿ ಮಾಡುವವನು ಯಾರು? ಇದುವರೆಗೆ ಅಡ್ಡಿ ಮಾಡುವವನು ಯಾರು? ಪ್ರೈಸ್ ಗಾಡ್. ಅಡ್ಡಿ ಮಾಡುವನು ಬೇರೆ ಯಾರು ಅಲ್ಲ, ಇದು ಸಭೆಯಾಗಿದೆ. ಈ ಒಂದು ಅಂತ್ಯಕ್ರಿಸ್ತನು ಪ್ರಕಟವಾಗಲಿಕ್ಕೆ ತಡೆಯಾಗಿ ಅಡ್ಡಿಯಾಗಿ ನಿಂತವನು ಯಾರಾಗಿದ್ದಾನೆ? ಸಭೆ. ಯೇಸು ಸ್ವಾಮಿಯ ಸಭೆ, ಹೊಸ ಒಡಂಬಡಿಕೆ ಸಭೆ. ಇವತ್ತು ಸಭೆ ಅಡ್ಡಿಯಾಗಿ ನಿಂತಿದೆ ಪ್ರಿಯರೇ. ಈ ಸಭೆ ಇರುವವರೆಗೆ ಅವನಿಗೆ ಬಹಿರಂಗವಾಗಿ ಪ್ರಕಟಗೊಳ್ಳಿಕ್ಕೆ ಆಗಲ್ಲ. ಆದ ಕಾರಣ ನಾವು ತಿಳ್ಕೊಳ್ಳುವಂಥದ್ದು ಏನೆಂದರೆ, 7ನೇದಾಗಿ ಯೇಸು ಕ್ರಿಸ್ತ ರಹಸ್ಯ ಬರೋಣದ ಒಂದು ಉದ್ದೇಶ ಅಂತ್ಯಕ್ರಿಸ್ತನ ಆಳ್ವಿಕೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ನಮಗೆ ಯೇಸುವಿನ ರಹಸ್ಯ ಬರೋಣದಲ್ಲಿ ನಾವು ಎತ್ತಲ್ಪಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಅಧರ್ಮವು ಗುಪ್ತವಾಗಿ ಕಾರ್ಯ ಮಾಡ್ತಾ ಇದ್ರೂ ಕೂಡ ಇಲ್ಲಿ ಇದುವರೆಗೆ ಅಡ್ಡಿ ಮಾಡುವಂತ ತೆಗೆಯಲ್ಪಡುವ ತನಕ ಸಭೆ ಅಡ್ಡಿ ಮಾಡ್ತಾ ಇದೆ. ಸಭೆ ಇರುವವರೆಗೆ ಈ ಕ್ರಿಸ್ತವರಿಗೆ ಬಹಿರಂಗವಾಗಿ ಪ್ರಕಟಗೊಳ್ಳಿಕ್ಕೆ ಆಗುವುದಿಲ್ಲ. ಓಕೆ, ಮುಂದೆ ಓದಿ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನು ತೆಗೆದುಬಿಡಲ್ಪಟ್ಟ ಕೂಡಲೇ. ಅಲ್ಲಲ್ಲಿ ಕೆಲವರು ಹೇಳ್ತಾರೆ ಪವಿತ್ರಾತ್ಮನೆಂಬುದಾಗಿ. ಕಾರಣ ಪವಿತ್ರಾತ್ಮನು ತೆಗೆಯಲ್ಪಡುವುದಿಲ್ಲ. ನಾನು ಅನೇಕ ವಾಕ್ಯಗಳನ್ನು ಬರುವ ದಿವಸಗಳಲ್ಲಿ ಈ ಸಂಕಟ ಕಾಲದಲ್ಲಿ ಕೂಡ ಪವಿತ್ರಾತ್ಮನ ಕ್ರಿಯೆಗಳ ಕುರಿತಾಗಿ ನಾವು ಹೇಳ್ತೇವೆ. ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸಮಯದಲ್ಲಿ ವಾಕ್ಯ ಸಮೇತ ನಿಮಗೆ ಕೊಡುತ್ತೇನೆ ನಾನು. ಯಾಕಂದರೆ ಆ ಸಂಕಟ ಕಾಲದಲ್ಲಿ 7 ವರ್ಷಗಳ ಉಪದ್ರವ ಕಾಲದಲ್ಲಿ ಕೂಡ ಕೆಲವರು ರಕ್ಷಣೆ ಹೊಂದುತ್ತಾರೆ. ಆದರೆ ರಕ್ತ ಸಾಕ್ಷಿಗಳಾಗಲೇಬೇಕು. ಆ ಸಮಯದಲ್ಲಿ ತಲೆ ವಹಿಸಿಕೊಳ್ಳಲೇಬೇಕು. ಅನೇಕ ಉಪದ್ರವದಲ್ಲಿ ಹಿಂಸೆ ಮೂಲಕ ಯೇಸು ಅಂಗೀಕಾರ ಮಾಡಿದರು, ಹಾದು ಹೋಗಲೇಬೇಕು. ಯೇಸು ಸ್ವಾಮಿಯನ್ನು ನಂಬಬೇಕಾದ್ರೆ ಪವಿತ್ರಾತ್ಮನ ಅವಶ್ಯಕತೆ ಇದೆ. ಪವಿತ್ರಾತ್ಮನ ಸಹಾಯ ಇಲ್ಲದೆ ಯೇಸು ಸ್ವಾಮಿಯನ್ನು ರಕ್ಷಕನು ಒಡೆಯನೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. 1 ಕೊರಿಂಥ 12:3 ಓದಿ. 1 ಕೊರಿಂಥ 12:3. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನೇ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯರಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನೋಡಿ, ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನು ಯೇಸುವನ್ನು ಕರ್ತನೆಂದು ಹೇಳಲಾರನು. ಹಾಗಾದ್ರೆ ಸಂಕಟ ಕಾಲದಲ್ಲಿ ಪವಿತ್ರಾತ್ಮನ ಕೂಡ ಅವಶ್ಯಕತೆ ಇರುತ್ತದೆ ಪ್ರಿಯರೇ. ಆದರೆ ಒಂದು ತಿಳ್ಕೊ, ಅಡ್ಡಿ ಮಾಡುವವನು ಸಭೆಯಾಗಿದೆ. ಸಭೆ ಇವತ್ತು ಅಡ್ಡಿ ಮಾಡ್ತಾ ಇದೆ ಅವನನ್ನು ಪ್ರಕಟ ಆಗಲಿಕ್ಕೆ. ಸಭೆ ಎತ್ತಲ್ಪಟ್ಟ ಕೂಡಲೇ ಅವನ ನೇಮಕವಾದ ಸಮಯ ಆರಂಭವಾಗುತ್ತದೆ. ಅವನು ಎತ್ತಲ್ಪಡುತ್ತಾನೆ. ಪ್ರೈಸ್ ಗಾಡ್. ಸೈತಾನನ ಸಮಯ ಕ್ರಿಸ್ತವರದಿಯ ಸಮಯ
7 ವರ್ಷಗಳ ಸಮಯ ಅಲ್ಲಿಗೆ ಆರಂಭವಾಗುತ್ತೆ. ಯಾವಾಗ ಸಭೆ ಎತ್ತಲ್ಪಡ್ತದೆ ಆ ಸಮಯದಿಂದ ಅವನ ಸಮಯವು ಆರಂಭವಾಗುತ್ತದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಹೌದು, ಯಾವಾಗ ಅದು ನೋಡಿ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ 3 ಭಾಗಗಳುಂಟು. ಅದರಲ್ಲಿ 21 ವಾಕ್ಯ ಉಂಟು. ಅದನ್ನು 21 ವಾಕ್ಯಗಳಲ್ಲಿ 3 ಭಾಗಗಳುಂಟು. 1ರಿಂದ 10ನೇ ವಾಕ್ಯದಲ್ಲಿ ಸಭೆ ಪರಲೋಕದಲ್ಲಿ, ನಾವೆಲ್ಲ ಪರಲೋಕದಲ್ಲಿದ್ದೇವೆ. ಅಲ್ಲಿ 3 ಕಾರ್ಯಗಳು ನಾನು ಹೇಳಿದೆ, ಅಲ್ಲಿ 3 ಕೆಲಸಗಳು ಕಾರ್ಯಗಳು ನಡೀತವೆ. ಯಾವುದು? 7 ವರ್ಷದಲ್ಲಿ ನಾವು 7 ವರ್ಷ ಪರಲೋಕದಲ್ಲಿ ಯೇಸು ಸ್ವಾಮಿಯ ಜೊತೆಲಿ ಇರ್ತೇವೆ. ಅವಾಗ 3 ಕಾರ್ಯಗಳಲ್ಲಿ ನಡೀತವೆ. ಒಂದು, ಮೊದಲಗಿತ್ತಿಯಾದ ಸಭೆಯ ಮದುವೆ ಮೊದಲಿಂಗನಾದ ಯೇಸು ಕ್ರಿಸ್ತನೊಟ್ಟಿಗೆ ನಡೆಯುತ್ತದೆ. 2ನೇ ಕಾರ್ಯ ಲೆಕ್ಕ ಒಪ್ಪಿಸುವಂಥ ಒಂದು ನ್ಯಾಯ ತೀರ್ಪು. ಇದು ಶಿಕ್ಷೆಗಾಗಿರುವಂಥ ನ್ಯಾಯ ತೀರ್ಪಲ್ಲ. ನಮ್ಮ ಸಮಯ ಈ ಲೋಕದಲ್ಲಿ ಹೇಗೆ ಕಳೆದೆವು, ದೇವರಿಗೆ ಯಾವ ರೀತಿಯಲ್ಲಿ ನಾವು ಲೆಕ್ಕ, ಈ ಲೋಕದಲ್ಲಿ ನಾವು ಇಷ್ಟು ಜನ ಆತ್ಮಗಳನ್ನು ಗೆದ್ದೆವು, ದೇವರಿಗಾಗಿ ಏನು ಮಾಡಿ ಲೆಕ್ಕ ಒಪ್ಪಿಸುವಂಥ ಒಂದು ಕಾರ್ಯ. 3ನೇದಾಗಿ ಪ್ರತಿಫಲ ಕಿರೀಟಗಳು. ನಾನು ಮೊನ್ನೆ ನಿಮಗೆ ಹೇಳಿದ್ದೇನೆ 2 ಕೊರಿಂಥಿಯನ್ಸ್ 5:10 ಪ್ರಕಾರವಾಗಿ ಈ 3 ಕಾರ್ಯಗಳು ಒಂದರ ನಂತರ ಒಂದು 7 ವರ್ಷಗಳ ಕಾಲ ಅದು ಪರಲೋಕದಲ್ಲಿ ನಡೀಲಿಕ್ಕಿರ್ತದೆ. ನಾವು ಪರಲೋಕದಲ್ಲಿ, ಹಾಗಾದರೆ ಪ್ರಕಟಣೆ 19 1ರಿಂದ 10 ವಾಕ್ಯದಲ್ಲಿ ಸಭೆ ಪರಲೋಕದಲ್ಲಿದೆ. ಪ್ರಕಟಣೆ 19 11ರಿಂದ 16ನೇ ವಾಕ್ಯದಲ್ಲಿ ಪರಲೋಕದಿಂದ ಸಭೆ ಅಂದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಭೂಲೋಕಕ್ಕೆ ಬರ್ತಾ ಇದೆ. ಪ್ರಕಟಣೆ 19 17ರಿಂದ 21ನೇ ವಾಕ್ಯದಲ್ಲಿ ಅಲ್ಲಿ ಅರ್ಮೆಗೆದ್ದನ್ ಯುದ್ಧವು, ಆ ಯುದ್ಧದಲ್ಲಿ ಸುಳ್ಳು ಪ್ರವಾದಿ ಮತ್ತು ಕ್ರಿಸ್ತ ವಿರೋಧಿ ಜೀವಂತವಾಗಿ ಸೆರೆ ಹಿಡಿಯಲ್ಪಡುವುದು, ಕೊನೆಗೆ ಜೀವಂತವಾಗಿ ಅವರನ್ನು ಬೆಂಕಿ ಗಂಧಕಗಳಂತ ಉರಿಯುವಂಥ ನಿಜವಾದ ನರಕಕ್ಕೆ ದೊಬ್ಬಲ್ಪಡುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದರೆ ಯೇಸು ಹೇಗೆ ಅವನನ್ನು ಏನು ಮಾಡ್ತಾನೆ, ತನ್ನ ಬಾಯ ಉಸಿರಿನಿಂದಲೇ. ಯೇಸು ಮುಟ್ಟುವ ಅವಶ್ಯಕತೆ ಇಲ್ಲ, ಸೈತಾನನು ಕ್ರಿಸ್ತ ವಿರೋಧಿಯನ್ನು ಮುಟ್ಟುವಂಥ ಅವಶ್ಯಕತೆ ಇಲ್ಲ. ಆತನ ಬಾಯ ಉಸಿರಿನಿಂದಲೇ ಅವನನ್ನು ಕೊಲ್ಲುತ್ತಾನೆ ಮತ್ತು ನಾಶ ಮಾಡ್ತಾನೆ ಪ್ರಿಯರೇ. ಓಕೆ, ಮುಂದೆ ಓದಿ. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಯಾರ್ದು? ಕ್ರಿಸ್ತ ವಿರೋಧಿದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಮೋಸಗೊಳಿಸುವಂತ ಅನೇಕ ಅದ್ಭುತ ಕಾರ್ಯ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಈಗಲೇ ನೋಡಿ, ಅವನ ಕಾಲದಲ್ಲಿ, ಈಗ ಸಂಕಟ ಕಾಲದಲ್ಲಿ ಏನಿರ್ತದೆ ಅಂದರೆ ಮೂರ್ತಿ ಮಾತಾಡ್ತಾ ಇರ್ತದೆ. ಮೂರ್ತಿಗೆ ಮಾತನಾಡುವಂಥ ಒಂದು ಕೃಪೆಯನ್ನು ಸೈತಾನ ಕೊಡ್ತಾನಂತೆ. ಈಗಲೇ ಕೆಲವು ಕಡೆ ಮೂರ್ತಿ ಹಾಲು ಕುಡಿಯುವಂಥದ್ದು, ಮೂರ್ತಿಯಿಂದ ಕಣ್ಣೀರು ಸುರಿಯುವಂಥದ್ದು, ಯೇಸು ಮರಿಯಳ ಮೂರ್ತಿಯಿಂದ ಕಣ್ಣೀರು ಬೀರ್ತಾ ಇದೆ ಅಂತೆ, ಎಣ್ಣೆ ಸುರಿತಾ ಇದೆ ಅಂತೆ, ಹಾಲು ಬೀಳ್ತಾ ಇದೆ ಅಂತ ಅನೇಕ ಸಂಗತಿಗಳನ್ನು ಕೇಳ್ತಾ ಇದ್ದೇವೆ. ಆಗ ಈಗಲೇ ಅದರ ಹಿಂದೆ ಜನರು ಕೇಳಿದಕ್ಕೂ ಓಡಿ ಹೋಗ್ತಾರೆ. ಅವರ ಕಾಣಿಕೆ ತಗೊಂಡು ಅವ್ರು ಪೂಜೆ ಮಾಡೋದಕ್ಕಾಗಿ ಆ ಮೂರ್ತಿಯನ್ನು ಇನ್ನೇನೋ ಎಲ್ಲ ಬೇಕಾದ ಎಲ್ಲ ತಗೊಂಡು ಅಲ್ಲಿ ಓಡಿ ಹೋಗುವಂಥದ್ದನ್ನು ಅಲ್ಲಿ ಜನಸಂದ ಗುಂಪು ಕೂಡ ನೋಡ್ತೇವೆ. ಅಲ್ಲಲ್ಲಿಯ ಸೈತಾನ ಗೊತ್ತುಂಟು ಮನುಷ್ಯನ ಹೇಗೆ ಮರಳು ಮಾಡಬಹುದು ಅಂದ ಬಗೆದೆ ಚೆನ್ನಾಗಿ ಅವತನು ಗೊತ್ತುಂಟು. ಆ ದಿನಮಾನಗಳಲ್ಲಿ ಅವನ ಮೂರ್ತಿಗೆ ಮಾತನಾಡುವಂಥ ಶಕ್ತಿಯನ್ನು ಕೊಡ್ತಾನೆ. ಅವಾಗ ಇನ್ನೂ ಜನರು ಏನು ಮಾಡ್ತಾರೆ, ಮೋಸಕ್ಕೆ ಹೋಗಿ ಈ ಒಂದು ಸೈತಾನನನ್ನು, ಆ ಕ್ರಿಸ್ತ ವಿರೋಧಿಯನ್ನು ಆರಾಧನೆ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮೋಸಗೊಳಿಸುವಂಥ ಸಕಲ ವಿಧವಾದ ಮಹತ್ ಕಾರ್ಯಗಳನ್ನು ಆತನ ಮಾಡಲಿಕ್ಕೆ ಹೋಗ್ತಾನೆ ಪ್ರಿಯರೇ. ಮುಂದೆ ಓದಿ. ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ, ಯಾರು ಯೇಸುವನ್ನು ನಂಬ್ತಾ ಇಲ್ಲವೋ, ಯಾರು ಕ್ರಿಸ್ತವನ್ನು ನಂಬ್ತಾ ಇದ್ದಾರೋ ಅವರ ಕುರಿತಾಗಿ ಸತ್ಯವೇದ ಬರೀತದೆ. ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ ಯಾರು, ದೇವರ ವಾಕ್ಯವನ್ನು ಯಾರು ನಂಬ್ತಾ ಇಲ್ಲ, ಒಪ್ಪುತ್ತಾ ಇಲ್ಲ, ಅವರ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ. ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ದೇವರು ಕೊನೆಗೆ ಏನ್ ಮಾಡ್ತಾನೆ ಗೊತ್ತುಂಟ? ಅಸತ್ಯ ನಡೆಸುವಂತ ಭ್ರಮೆ ಅವರಲ್ಲಿ ಕಳಿಸಿ ಬಿಡ್ತಾರೆ. ಯಾಕೆ ಗೊತ್ತುಂಟ? ಎಷ್ಟು ಸತ್ಯ ಹೇಳಿದ್ರು ಅವರು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ, ವಾಗ್ವಾದ ಮಾಡ್ತಾರೆ, ಸ್ವಾರ್ಥ ಅಂಗೀಕಾರ ಮಾಡಲ್ಲ,
ಅಲ್ಲಲ್ಲಿಯ ಸತ್ಯ ದೇವರು ಯೇಸುವನ್ನು ಆರಾಧನೆ ಮಾಡಲ್ಲ, ಅವ್ರ ವಾಕ್ಯಕ್ಕೆ ಒಪ್ಪಿಕೊಡುವುದಿಲ್ಲ. ಕೊನೆಗೆ ಏನಾಗ್ತದೆ ಗೊತ್ತುಂಟ? ಅಲ್ಲಲ್ಲಿಯ ದೇವರು ಅಸತ್ಯ ನಡೆಸುವಂಥ ಭ್ರಮೆಯನ್ನು ಅವರಲ್ಲಿ ಬರಮಾಡುತ್ತಾನೆ. ನಾವು ನೋಡ್ತೇವೆ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇವೆ ನೋಡಿ. ಪ್ರಕಟಣೆ ಪುಸ್ತಕದಲ್ಲಿ 7 ಉಪದ್ರವಗಳುಂಟು. 6ನೇ ಅಧ್ಯಾಯದಿಂದ ನಾವು ಓದ್ತೇವೆ. 21 ಉಪದ್ರವಗಳುಂಟು. 21 ಉಪದ್ರವಗಳಲ್ಲಿ ಬರುವ ಸಂದರ್ಭದಲ್ಲಿ ನೀವು ಯೋಚಿಸ್ತೀರ ಆ ಲೋಕದಲ್ಲಿರುವಂಥ ಜನರಲ್ಲಿ ಯಥಾರ್ಥ ಮಾನಸಾಂತರ ಉಂಟಾಗ್ತದೆ ಎಂಬುದಾಗಿ. ನಾವೊಂದು ವಾಕ್ಯ ಓದುವ. ಪ್ರಕಟಣೆ 9, 20, 21 ವಾಕ್ಯ ಓದಿ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 9, 20, 21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು, ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು. ಯಾರು ಮಾಡಿಕೊಂಡದ್ದು? ವಾಕ್ಯ ನಾನು ಹೇಳುವುದಲ್ಲ, ಇದು ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯ ಸತ್ಯವಾದದ್ದು. ತಾವೇ ಮಾಡಿಕೊಂಡ ವಿಗ್ರಹಗಳು. ಅಲ್ಲಲ್ಲಿಯ ಇವತ್ತು ತುಂಬ ದೂರ ಹೋಗೋದು ಬೇಡ. ನಾನು ಕ್ಯಾಥಲಿಕ್ ಕುಟುಂಬದ ಹುಟ್ಟಿ ಬೆಳೆದವನು. ನಮ್ಮ ಮನೆಯಲ್ಲಿ ದೊಡ್ಡ ಆಲ್ಟರ್ ಇತ್ತು. ಸುಂದರವಾದಂಥ ಅನೇಕ ಮೂರ್ತಿ, ಯೇಸುವಿನ ಮೂರ್ತಿ, ಮರಿಯಳ ಮೂರ್ತಿ, ಒಂದು ಸಂತರ ಮೂರ್ತಿಗಳನ್ನು ಇಟ್ಟುಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ದೆವು ನಾವು. ನಾನು ಮಾಡುತ್ತಿದ್ದನ್ನು ಮಾತ್ರ ಹೇಳ್ತೇನೆ ನಾನು. ಕಾರಣ ಏನೆಂದರೆ ದೇವರ ವಾಕ್ಯದ ಪರಿಚಯ ನಮಗಿರಲಿಲ್ಲ. ಆ ದಿನಮಾನಗಳಲ್ಲಿ ವಾಕ್ಯವನ್ನು ನಮಗೆ ಹೇಳಿಕೊಡುವವರು ಯಾರು ಇರಲಿಲ್ಲ. ಇದು ತಪ್ಪು, ಇದು 2ನೇ ಆಜ್ಞೆಗೆ ವಿರೋಧ, 2nd ಕಮಾಂಡ್ಮೆಂಟ್ಸ್ಗೆ ಇದು ವಿರೋಧವಾದದ್ದು ಎಂಬುದಾಗಿ ಹೇಳಲಿಕ್ಕೆ ಯಾರು ಕೂಡ ನಮಗಿರಲಿಲ್ಲ. ಆವಾಗ ನಮ್ಮ ಕಣ್ಣುಗಳು ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟದ್ರಿಂದ ಈ ರೀತಿಯ ಕ್ರಿಯೆಗಳು ನಾವು ಮಾಡ್ತಾ ಇದ್ದೆವು. ಸತ್ಯ ದೇವರಿಗೆ, ಏಕ ದೇವರಿಗೆ ಕೊಡಬೇಕಾದಂತಹ ಮಹಾ ಮಹಿಮೆಯನ್ನು ಈ ಮೂರ್ತಿಗಳಿಗೆ ಕೊಡ್ತಾ ಇದ್ದೇವೆ ನಾವು. ಅಲ್ಲಲ್ವಿಯ? ಆದ ಕಾರಣ ನೋಡಿ, ಆ ಇಷ್ಟೆಲ್ಲ ಉಪದ್ರವಗಳು ಆದರೂ ಕೂಡ ಜನರಲ್ಲಿ ಮಾನಸಾಂತರ ಬರಬೇಕಲ್ಲ, ಸತ್ಯ ದೇವರ ಕಡೆಗೆ ತಿರುಗಬೇಕಲ್ಲ ಅವರು. ಆದರೂ ಏನು ಹೇಳ್ತಾರೆ ವಾಕ್ಯ ನೋಡಿ. ಪ್ರಕಟಣೆ 9, 20, 21 ನಾವು ಕಂಟಿನ್ಯೂ ಮಾಡುವ. ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅಷ್ಟು ಕಠಿಣತೆ, ಹೃದಯದ ಕಠಿಣತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿಯ ಸತ್ಯ ಹೇಳ್ಬೇಕಾ? ದೇವರು ಯಾರು ನರಕಕ್ಕೆ ಹಾಕುವುದಿಲ್ಲ ಪ್ರಿಯರೇ. ಮನುಷ್ಯನು ಆಯ್ಕೆ ಮಾಡಿಕೊಳ್ತಾನೆ ಆ ನರಕಕ್ಕೆ ಹೋಗುವುದಕ್ಕೋಸ್ಕರವಾಗಿ. ಇನ್ನೊಂದು ವಾಕ್ಯ ಹೇಳ್ತಾನೆ, ಜ್ಞಾನೋಕ್ತಿ 13 ವಾಕ್ಯ ಓದಿ. ಪ್ರಾಬ್ಸ್ ಚಾಪ್ಟರ್ 13. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ದೇವರ ವಾಕ್ಯವನ್ನು ಉಲ್ಲಂಘಿಸುವುದರಿಂದ ಮನುಷ್ಯನೇ ನಾಶವಾಗಲಿಕ್ಕೆ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ದೇವರು ಆಗ್ತಾ ಇಲ್ಲ ನರಕಕ್ಕೆ. ದೇವರು ಯಾರು ನಾಶ ಮಾಡ್ತಾ ಇಲ್ಲ, ಮನುಷ್ಯನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಆದಮ ಅವರಿಗೂ ದೇವರು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟ. ಜೀವವನ್ನು ಆರಿಸಿ ಅಥವಾ ಮರಣವನ್ನು ಆರಿಸಿ, ಶಾಪವನ್ನು ಆರಿಸಿ ಅಥವಾ ಆಶೀರ್ವಾದವನ್ನು ಆರಿಸಿ. ಒಂದು ವಾಕ್ಯ ಓದಿಕೊಡುವ. ಆದಿಕಾಂಡ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ರಿಂದ 19. ಬುಕ್ ಆಫ್ ಡ್ಯೂಟರನಮಿ ಚಾಪ್ಟರ್ 30, 15 to 19. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಜೀವ ಇಟ್ಟಿದ್ದಾನೆ, ಶುಭ ಇಟ್ಟಿದ್ದಾನೆ, ಮರಣ ಇಟ್ಟಿದ್ದಾನೆ, ಜೀವ ಇಟ್ಟಿದ್ದಾನೆ. ಹಲಲಿ. ಓಕೆ, ಮುಂದೆ ಓದಿ. ನಾನೀಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾ ವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆದರೆ ನೀವು ಆತನನ್ನು ಬಿಟ್ಟು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಂಡವರಾಗಿ ಇತರ ದೇವರುಗಳು ಇತರ ದೇವರು ಎಂದು ಹೇಳುವಾಗ ಅನೇಕ ದೇವರಿದ್ದಾರೆ ಎಂಬುದೇ ನಂಬೇಡಿ. ಅದು ವಾಕ್ಯ ಅನೇಕ ದೇವರಿದ್ದಾರೆ ಎಂಬುದೇ ಹೇಳ್ತಾ ಇಲ್ಲ.
ಇತರ ದೇವರೆಂಬುದಾಗಿ ಹೇಳಿದರೆ ಅಲ್ಲಲ್ಲಿಯ ದೇವರು ಎಂದು ಕರೆಸಿಕೊಳ್ಳುವರಿದ್ದಾರೆ. ದೇವರಲ್ಲ, ಸತ್ಯ ದೇವರು, ಏಕ ದೇವರು ಒಬ್ಬನೇ ಆಗಿದ್ದಾನೆ. ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ಆತನು ಕರ್ತನ ದೇಶಸ್ವಾಮಿ ಆಗಿದ್ದಾನೆ, ತಂದೆಯೇ ಎಂಬಾತನೇ. ಅಲ್ಲಲ್ಲಿಯ ಆತನು ನಂಬಬೇಕು ನಾವು. ಆತನು ಮಾತ್ರ ಏಕಾಧಿಪತಿಯು, ಸಕಲ ಮಹಿಮೆಗೆ ಘನತೆಗೆ ಯೋಗ್ಯನಾದ ದೇವರು. ನಾವು ಬೇಕಾದರೆ ನಾವು ಅದರ ಬಗ್ಗೆ ನಾವು ಆ ವಾಕ್ಯ ಭಾಗವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟ. ಏಕಾಧಿಪತಿ, ಸರ್ವಾಧಿಪತಿ, ಅಲ್ಲಲಿಯ ಆರಾಧನೆಗೆ ಯೋಗ್ಯನಾದ ಸೃಷ್ಟಿಕರ್ತನು. 1 ಕೊರಿಂಥ 8ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಓದುವ 1 ಕೊರಿಂಥ 8, 5, 6. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ಕರ್ತರೆಂದು, ದೇವರುಗಳು ಎಂದು, ದೇವರುಗಳು ಅಂತ ಹೇಳ್ತಾ ಇಲ್ಲ, ದೇವರುಗಳು ಎಂದು, ಕರ್ತರುಗಳು ಎಂದು ಪೂಜಿಸುವುದುಂಟು. ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವರಿದ್ದಾರೆ. ದೇವರುಗಳಲ್ಲ, ದೇವರುಗಳು ಎನಿಸಿಕೊಳ್ಳುವವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ. ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ನಾವು ಆತನ ಮುಖಾಂತರ ಉಂಟು ಎಂದು ಸುಂದರವಾದ ವಾಕ್ಯ. ಡ್ಯೂಟರಮಿ 30 ಚಾಪ್ಟರ್ಗೆ ತಿರುಗಿ ಬರುವ. ಹಾಗಾದರೆ ದೇವರು ಎನಿಸಿಕೊಳ್ಳರಿದ್ದಾರೆ. ಅದು ಮನುಷ್ಯರಿಂದ ಮಾಡಲ್ಪಟ್ಟ ದೇವರುಗಳು. ವಾಕ್ಯಕ್ಕೆ ನಾವು ಅವಿಧೇಯರಾಗ್ತೇವೆ. 2ನೇ ಆಜ್ಞೆಯನ್ನು ಎಕ್ಸೋಡಸ್ ಚಾಪ್ಟರ್ 20 1 to 3 ಮೊದಲ ಆಜ್ಞೆ ಕೊಂಕಣಿಯಲ್ಲಿ ಹೇಳ್ಬೇಕಾದ್ರೆ ಏಕ ನಿಜ ದೇವ ಮಾಂದಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾನಲ್ಲದೆ ನಿನಗೆ ಬೇರೆ ದೇವರಿಗೆ ಇರಬಾರ್ದು. ಎಕ್ಸೋಡಸ್ ಚಾಪ್ಟರ್ 20 4 to 6 4ರಿಂದ 6ನೇ ವಾಕ್ಯ 2ನೇ ಆಜ್ಞೆ ಬಗ್ಗೆ ಹೇಳ್ತಾ ಉಂಟು. ಅದು ಏನಾಗಿದೆ? ದೇವರು ಎಂದುಕೊಂಡು ಮನುಷ್ಯನ ಅಥವಾ ಪ್ರಾಣಿಗಳ ಪಕ್ಷಿಗಳ ಮೂರ್ತಿಗಳನ್ನು ಮಾಡಿ ಅದಕ್ಕೆ ಅಡ್ಡ ಬೀಳಬಾರದು. ಹಾಗೆ ಮಾಡಿದರೆ 3 ರಿಂದ 4 ತಲೆಮಾರುಗಳವರೆಗೆ ಶಾಪ ಬರುತ್ತದೆ. ನನ್ನ ಆಜ್ಞೆಗೆ ವಿಧೇಯರಾಗುವವರಿಗೆ 1000 ತಲೆಮಾರುಗಳವರೆಗೆ ನಾನು ಆಶೀರ್ವಾದ ಕೊಡ್ತೇನೆ ಅಂತ ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಡ್ಯೂಟರಮಿ 30 ಚಾಪ್ಟರ್ಗೆ ಬನ್ನಿ. ಇತರ ದೇವರುಗಳನ್ನು ಪೂಜಿಸಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರೆಂದು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಮತ್ತು ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಎಂತ ದೇವರ ಪ್ರೀತಿ ನೋಡಿ ಪ್ರಿಯರೇ. ದೇವರು ಜೀವ ಮತ್ತು ಮರಣ, ಆಶೀರ್ವಾದ ಮತ್ತು ಶಾಪ ಎರಡು ನಮ್ಮ ಮುಂದಿಟ್ಟು ಹೇಳ್ತಾ ಇದ್ದಾನೆ. ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಜೀವವನ್ನೇ ನೀವು ಬದುಕಿಡುವುದಕ್ಕಾಗಿ ಜೀವವನ್ನೇ ಆರಿಸಿಕೊಡಿ. ಒತ್ತಾಯ ಮಾಡ್ತಾ ಇಲ್ಲ ಆತನು, ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ. ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ನರಕಕ್ಕೆ ಹೋಗಬೇಡಿ, ಜೀವವನ್ನು ಆರಿಸಿಕೊಳ್ಳಿ, ಆಶೀರ್ವಾದ ಆರಿಸಿಕೊಳ್ಳಿ. ಪ್ರೀತಿಯಿಂದ ನಮಗೆ ಆತನು ಆಲೋಚನೆ ಹೇಳಿಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಾದ್ರೆ ಆ ದಿನಮಾನ ಏನಾಗಬಹುದು? ಪ್ರಕಟಣೆ 9:20-21ಕ್ಕೆ ನಾವು ತಿರುಗಿ ಬರುವ. ಇಷ್ಟು ಉಪದ್ರವಗಳನ್ನು ನೋಡಿ ಕೂಡ, ಜನರು ಅನುಭವಿಸಿ ಕೂಡ ಅಷ್ಟು ಕಠಿಣ, ಹೃದಯದ ಕಠಿಣತೆ ನೋಡ್ತವೆ. ತಾವು ಮಾಡಿಕೊಂಡಂತ ವಿಗ್ರಹಗಳಿಗೆ ಅವರು ಆರಾಧಿಸುವಂತ ನೋಡ್ತಾ ಇದ್ದೇವೆ. ಓದಿ. ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ, ತಾಮ್ರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ ಕೇಳಲಾರದೆ ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ನೋಡಿ, ಇಷ್ಟು ಉಪದ್ರವಗಳ ಮಧ್ಯದಲ್ಲಿ ಅಷ್ಟೊಂದು ಕಠಿಣತೆ. ಸೈತಾನೊಂದಿಗೆ ನಿಲ್ಲುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಹಾಗಾದ್ರೆ ಅಂಥ ಜನರಿಗೆ ದೇವರು ಏನು ಮಾಡ್ಲಿಕ್ಕೆ ಆಗಲ್ಲ. ಅವರು ಆಯ್ಕೆ ಮಾಡಿಕೊಳ್ತಾರೆ, ನಾಶ ಹೊಂದುವುದಕ್ಕೆ ಅವರೇ ಆಯ್ಕೆ ಮಾಡಿಕೊಳ್ತಾರೆ, ನರಕಕ್ಕೆ ಹೋಗ್ಲಿಕ್ಕೆ ಅವರೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಎಷ್ಟೊಂದು ದೇವರು ಎಚ್ಚರಿಸಿ ಎಷ್ಟೊಂದು ವಾಕ್ಯ ಹೇಳಿದ್ರು ಕೂಡ ಜನರು ಮಾನಸಾಂತರ ಪಡುವುದಿಲ್ಲ. ಪ್ರೇರಿ ನಾವು ನೋಡ್ತೇವೆ ಈ ಉಪದ್ರವದ ಸಮಯದಲ್ಲಿ ನಡಿಲಿಕ್ಕಿರುವಂಥ ಒಂದು ಘಟನೆ ಇದು. ಇನ್ನೊಂದು ವಾಕ್ಯವಾದಿ ಪ್ರಕಟಣೆ 16:8 ಮತ್ತು 9ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 16, 8 and 9 ವಾಕ್ಯ. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಒಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ದೇವರ ನಾಮವನ್ನು ದೂಷಿಸಿ ಇಷ್ಟು ಕಠಿಣತೆ ನೋಡಿ. ಇಲ್ಲಿ ಇನ್ನೊಂದು ವಾಕ್ಯ ಓದಿ, 10ರಿಂದ 11 ವಾಕ್ಯ ಕೂಡ ಓದಿ. ಸೇಮ್ ಚಾಪ್ಟರ್. ಐದನೆಯವನು ತನ್ನ ಪಾತ್ರೆಯಲ್ಲಿದ್ದದನ್ನು ಮೊದಲನೇ ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ನೋಡಿ, ಕಷ್ಟಗಳ ದೆಸೆ ತೊಂದರೆ ಉಂಟಾಗ್ತದೆ. ಅದು ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾತ್ರ ಬೇಡ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ, ಕೃತ್ಯ ಬಿಡ್ಲಿಕ್ಕೆ ಬೇಡ, ಮಾನಸಾಂತರ ಮಾಡಲಿಕ್ಕೆ ಬೇಡ, ಪಾಪಕ್ಕೆ ಪಶ್ಚಾತ್ತಾಪ ಪಡಲಿಕ್ಕೆ ಬೇಡ, ಕ್ಷಮೆ ಕೇಳಲಿಕ್ಕೆ ಬೇಡ ದೇವರ ಬಳಿಯಲ್ಲಿ. ಆದರೆ ಏನು ಬೇಕು? ಬಿಡುಗಡೆ ಬೇಕು, ಸೌಖ್ಯ ಬೇಕು, ಬಿಡುಗಡೆ ಬೇಕು, ಆರೋಗ್ಯ ಬೇಕು. ಇವತ್ತು ಹಗಲಿನ ಹೊತ್ತಿನಲ್ಲಿ ನಡೆದಂಥ ನಮ್ಮ ಒಂದು ಲೈವ್ ಪ್ರೋಗ್ರಾಮಲ್ಲಿ ಒಂದು ಸೇವಕರು ಈ ರೀತಿಯಲ್ಲಿ ಹೇಳಿದರು. ಕೀರ್ತನೆ 91 ಕೆಲವರು ಕ್ಲೈಮ್ ಮಾಡ್ತಾರೆ. ಹೇಗೆಂದರೆ, ಅಲ್ಲಲ್ಲಿಯ ಪರಾತ್ಪರನ ಮೊರಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಆ್ಯಕ್ಚುಲಿ ಅವರು ಪರಾತ್ಪರನ ಮೊರೆ ಹೋಗಲಿಲ್ಲ, ಆತನ ಆಶ್ರಯದಲ್ಲಿ ಬರಲಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಬ್ಲೆಸ್ಸಿಂಗನ್ನು ಅವ್ರು ಏನು ಮಾಡ್ತಾರೆ? ಕ್ಲೈಮ್ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಅದು ಸತ್ಯವಾದದ್ದು. ನಾವು ರಕ್ಷಣೆ ಹೊಂದಬೇಕು, ಆತನ ವಾಕ್ಯಕ್ಕೆ ವಿಧೇಯರಾಗಿ ತಂದೆ ಮಗ ಪರಿಶುದ್ಧಾತ್ಮನ ನೀರಲ್ಲಿ ಮುಳುಗಿ ದಿಶೆತ್ತುಕೊಳ್ಬೇಕು, ಆತನ ವಾಕ್ಯ ಪ್ರಕಾರ ಜೀವಿಸಬೇಕು ಪ್ರಿಯರೇ. ಆವಾಗ ಮಾತ್ರ ನಾವು ಆತನ ಪರಾತ್ಪರನ ಒಂದು ಆಶ್ರಯದೊಳಗೆ ನಾವು ಬರಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇಲ್ಲಿ ನೋಡ್ತೇವೆ ಕೃತ್ಯಗಳನ್ನು. ಪುನಃ ಓದಿ ವಾಕ್ಯ 10-11 ವಾಕ್ಯ, ಪ್ರಕಟಣೆ 16. ಐದನೆಯವನು ತನ್ನ ಪಾತ್ರೆಯಲ್ಲಿದ್ದದನ್ನು ಮೊದಲನೇ ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲ್ಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು. ಆ ಸಮಯದಲ್ಲಿ ಕೂಡ ಕೆಲವರಿಗೆ ಮಾನಸಾಂತರ ಪಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಮಾನಸಾಂತರ ಪಡ್ತಾ ಇಲ್ಲ. ಅಷ್ಟು ಹೃದಯದ ಕಠಿಣತೆಯನ್ನು ಅಲ್ಲಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ಸಹೋದರಿ, ಅಲ್ಲಲ್ಲಿಯ ಇನ್ನೂ ನೀನು ಮಾನಸಾಂತರ ಇನ್ನೂ ನಿನಗೊಂದು ಅವಕಾಶ ಇದೆ. ಇನ್ನೂ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಡ. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾರೆ. ಯೇಸುವೇ ಸತ್ಯ ದೇವರು, ಯೇಸುವೇ ಲೋಕ ರಕ್ಷಕನಾಗಿದ್ದಾನೆ. ಯೇಸು ನಿನ್ನ ಪ್ರೀತಿಯಿಂದ ಕರೀತಾ ಇದ್ದಾನೆ. ನಿನ್ನ ಕೃತ್ಯಗಳನ್ನು ಬಿಟ್ಟು ಮಾನಸಾಂತರ ಬಿಟ್ಟು ಈ ಸಮಯದಲ್ಲಿ ಯೇಸು ಸ್ವಾಮಿಯ ಬಳಿಗೆ ಬಾ. ಮುಂದೆ ಬರುವಂಥ ದಿವಸಗಳು ಕಠಿಣಕರವಾದ ದಿವಸಗಳು. 2 ತಿಮೋಥೆಯ 3:1, 2 ತಿಮೋಥೆ 3:1 ಹೇಳ್ತದೆ, ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರಲಿಕ್ಕಿದೆ, ಕಠಿಣ ಸಮಯಗಳು ಬರಲಿಕ್ಕಿದೆ ಪ್ರಿಯರೇ. ಹಾಲಲಿಯ ಕಠಿಣವಾದಂಥ ಸಂಗತಿ ನಾವು ಕಾಣಲಿಕ್ಕೆ ಹೋಗ್ತೇವೆ. ಈಗ ನಾವು ಕಾಣುವಂಥ ದೊಡ್ಡ ವಿಷಯ ಏನಲ್ಲ. ಈಗಲೇ ಕೆಲವರು ಪ್ರವಾದನೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬಿಳಿ ಕುದುರೆ ಬಿಚ್ಚಲ್ಪಟ್ಟಿದೆ, ಕಪ್ಪು ಕುದುರೆ ಬಿಚ್ಚಲ್ಪಟ್ಟಿದೆ, ಇನ್ನು ಕೆಲ ಬೂದಿ ಕುದುರೆ ಬಿಚ್ಚಲ್ಪಟ್ಟಿದೆ ಎಂಬುದಾಗಿ. ಯಾವ ಕುದುರೆ ಇನ್ನೂ ಬಿಚ್ಚಲ್ಪಟ್ಟಿಲ್ಲ. ಕುದುರೆ ಬಿಚ್ಚಲಿಕ್ಕೆ ಆರಂಭವಾದರೆ ಲೋಕದಲ್ಲಿ ಭಾರಿ ಕಷ್ಟದ ಕಾಲ ಆರಂಭವಾಗಲಿಕ್ಕಿದೆ. ಈಗ ಕೊರೋನಾ ಬಂದಿದೆ, ಕೊರೋನಾ ನಿಮಿತ್ತವಾಗಿ ಅನೇಕ ಭಯಗಳು ಜನರು ಆವರಿಸಿಕೊಂಡಿವೆ. ಆರ್ಥಿಕ ಸಂಕಷ್ಟ ಬಂದುಬಿಟ್ಟಿದೆ. ನಾವು ಎನಿಸ್ತೇವೆ ಇದು ದೊಡ್ಡ ಸಂಕಷ್ಟ. ಇಲ್ಲ, ಇದಕ್ಕಿಂತಲೂ ಭಯಾನಕವಾದ, ಇದಕ್ಕಿಂತಲೂ ಅಲ್ಲಲ್ಲಿ ಬೆಚ್ಚಿ ಬೀಳಿಸುವಂಥ ಅನೇಕ ದುರ್ಘಟನೆಗಳು ಸಂಕಟ ಕಾಲದಲ್ಲಿ ಉಪದ್ರವ ಕಾಲ ನಲಿಕ್ಕಿದೆ. ಅಲ್ಲಿ ನಾನು ನೀನು ಕೈ ಬಿಡಲ್ಪಡೋದು ಬೇಡ. ಅದಕ್ಕಾಗಿ 2 ಥೆಸಲೋನಿಕ ಚಾಪ್ಟರ್ 2:4-12 ದೇವರು ಎಚ್ಚರಿಸುವಂಥದ್ದು. ಯಾಕೆ? 7ನೇದಾಗಿ ಯೇಸು ಕ್ರಿಸ್ತನ ರಹಸ್ಯಾಭರಣ. ಯಾಕೆಂದರೆ ಈ ಕ್ರಿಸ್ತ ವಿರೋಧಿ ಆಡುವಿಕೆಯಿಂದ, ಆಡಳಿತದಿಂದ ನನ್ನನ್ನು ನಿಮ್ಮನ್ನು ಅಂದರೆ ಯೇಸು ಕ್ರಿಸ್ತನ ಹೊಸಬಳಿಕೆ ಸಭೆಯನ್ನು ತಪ್ಪಿಸುವುದಕ್ಕಾಗಿರ್ತದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಓಕೆ, ಕಂಟಿನ್ಯೂ ಓದಿ. 2 ಥೆಸಲೋನಿಕ ಚಾಪ್ಟರ್ 2.
ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರೋರಿಗೋಸ್ಕರ ಸಂಭವಿಸುವುದು. ಅವರು ಯಾರಿಗೋಸ್ಕರ ಸಂಭವಿಸುತ್ತದೆ? ನಾಶನ ಮಾರ್ಗದಲ್ಲಿ ಇರುವವರಿಗೋಸ್ಕರ. ಓಕೆ, ಮುಂದೆ ಓದಿ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ರಕ್ಷಣೆ ಹೊಂದದ ನಾಶ. ಸತ್ಯದ ಮೇಲೆ ಪ್ರೀತಿ ಇಡದ ಕಾರಣ ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಹಾಗಾದ್ರೆ ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಜಾನ್ 17:17, ಯೋನ್ 17:17 ದೇವರ ವಾಕ್ಯವಾಗಿದೆ. ಆ ವಾಕ್ಯದ ಮೇಲೆ ಪ್ರೀತಿ ಇಡದ ಕಾರಣ ಅಲ್ಲಲಿಯ ಅನೇಕರು ಏನಾಗ್ತಾರೆ ಗೊತ್ತುಂಟ? ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಹಾಗೆ ಸತ್ಯವನ್ನು ಕೆಲವರಿಗೆ ತಿಳ್ಕೊಳ್ಳಕ್ಕೂ ಬೇಡ. ಸತ್ಯ ಯಾರಾದ್ರೂ ಅವ್ರಿಗೆ ಹೇಳಿಕ್ಕೆ ಹೊರಟ್ರೆ, ದೇವರ ವಾಕ್ಯದ ಮೂಲಕ ಹೇಳಿಕ್ಕೆ ತಿಳಿಸ್ಲಿಕ್ಕೆ ಹೊರಟ್ರೆ ಅವ್ರಿಗೆ ಸತ್ಯ ಕೇಳುವುದಕ್ಕೂ ಕೆಲವರಿಗೆ ಬೇಡ. ಅಲ್ಲಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಬಳಿಗೆ ಬರುವಂತ ದೇವ ಸೇವಕರಿಗೆ ಅಡ್ಡಿ ಮಾಡಬೇಡ. ನಿನಗೆ ಸ್ವಾರ್ಥ ಹೇಳುವಂತ, ನಿನಗೆ ದೇವರ ವಾಕ್ಯ ಹೇಳಿಕೊಡುವಂತ ಸೇವಕರಿಗೆ ಅಡ್ಡಿ ಮಾಡಬೇಡ. ಇನ್ನೂ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಡ. ಯೇಸು ಕ್ರಿಸ್ತನ ರಹಸ್ಯ ಬರೋಣ ಹತ್ತಿರದಲ್ಲಿದೆ. ನಾನು ಮತ್ತು ನೀನು ರೆಡಿ ಆಗಬೇಕು, ಸಿದ್ಧರಾಗಬೇಕು ಹೋಗುವುದಕ್ಕೋಸ್ಕರವಾಗಿ. ಕಠಿಣಕರವಾದ ದಿವಸಗಳು ಮುಂದೆ ಬರಲಿಕ್ಕಿದೆ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಸಿದ್ಧವಾದ ಮೊದಲಗಿತ್ಯ ತನ್ನ ಸಭೆಯನ್ನು ಎತ್ತಲಿಕ್ಕೆ ಆತನು ಅಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ಆ ಒಂದು ಎತ್ತಲ್ಪಡುವಿಕೆಯಲ್ಲಿ ನಾನು ಮತ್ತು ನೀವು ಕಾಣಿಸಿಕೊಳ್ಳಬೇಕು. ಕಂಟಿನ್ಯೂ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ದೇವ್ರು ಬಿಟ್ಟು ಬಿಡ್ತಾನೆ. ಸುಳ್ಳನ್ನು ನಂಬುವುದಕ್ಕೆ ಏನ್ ಮಾಡ್ತಾನಂತೆ? ಬಿಟ್ಟು ಬಿಡ್ತಾನೆ. ಓಕೆ, 8ನೇದಾಗಿ ರಹಸ್ಯ ಬರಣದ ಉದ್ದೇಶನ ತಿಳ್ಕೊಳ್ಳುವ 1 Peter chapter 1, 3 and 4. ಲಯ, ಕ್ಷಯ, ಕಳಂಕ ಇಲ್ಲದ ಬಾಧ್ಯತೆಯನ್ನು ಕರ್ತನು ಸಭೆಗೆ ಅಥವಾ ನಮಗೆ ಕೊಡ್ಲಿಕ್ಕಾಗಿ ಆ ಒಂದು 8ನೇದಾಗಿ ರಹಸ್ಯ ಬರಣದ ಕಾರಣವಾಗಿದೆ. ಓದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸುವುದರಲ್ಲಿ ತನ್ನ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದಂಥ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಆಮೇನ್. ಲಯ, ಕ್ಷಯ, ಕಳಂಕ ಇಲ್ಲದ ಬಾಧ್ಯತೆಯನ್ನು ಎದುರು ನೋಡುವುದಂದ್ರೆ ಅರ್ಥ ಏನು? ನಿರೀಕ್ಷೆ. ಅದು ಯಾವಾಗ ಸಿಗ್ಲಿಕ್ಕಿದೆ? ಯೇಸು ಕ್ರಿಸ್ತ ರಹಸ್ಯ ಬರಣದ ಸಮಯದಲ್ಲಿ ಪ್ರಿಯರೇ. ಅಲ್ಲಲಿಯ ಲಯ, ಕ್ಷಯ, ಕಳಂಕ ಇಲ್ಲದಂತ ಬಾಧ್ಯತೆಯನ್ನು ಆತ ನಮ್ಮನ್ನು ಎದುರು ನೋಡುವರನ್ನಾಗಿ ಇವತ್ತು ಮಾಡಿದ್ದಾನೆ. 8ನೇ ಕಾರಣ, ಆ ಬಾಧ್ಯತೆ ನಮಗೆ ಅನುಗ್ರಹಿಸುವುದಕ್ಕೋಸ್ಕರವಾಗಿ ಸಭೆಗೆ, ಆತನ ಮಕ್ಕಳಿಗೆ ಈ ಒಂದು ಲಯ, ಕ್ಷಯ, ಕಳಂಕ ಇಲ್ಲದ ಬಾಧ್ಯತೆಯನ್ನು ಅನುಗ್ರಹಿಸುವುದಕ್ಕೋಸ್ಕರವಾಗಿ ಈ ಒಂದು ರಹಸ್ಯ ಬರಣದ ಒಂದು ಕಾರಣ, ಅದು ಉದ್ದೇಶವನ್ನು ತಿಳ್ಕೊಳ್ಬೇಕು. ಓಕೆ, 9ನೇ ಕಾರಣ ನಾವು 1 Peter chapter 1 verses 7 ವಾಕ್ಯ ಓದುವ. ಕೀರ್ತಿ, ಘನ, ಮಾನಗಳನ್ನು, ಈ ಘನ, ಮಾನ, ಮಹಿಮೆಯನ್ನು ಈ ಒಂದು ಸಭೆಗೆ ಕೊಡುವುದಕ್ಕೋಸ್ಕರವಾಗಿ. ಯಾಕಂದರೆ ಅಲ್ಲಲಿಯ ನಂಬಿಕೆ ಬಂಗಾರದ ಆಗಿರುವಂಥ ಈ ನಮ್ಮ ನಂಬಿಕೆಯು ಶೋಧಿಸಲ್ಪಡಲಿಕ್ಕಿದೆ. ಈ ಲೋಕ ಶೋಧಿಸಲ್ಪಡುತ್ತದೆ. ಆದರೆ ಯೇಸುವಿನ ಬರೋಣದಲ್ಲಿ ಪ್ರತಿಫಲ ಹೊಂದಲಿಕ್ಕೆ ಹೋಗ್ತವೆ. ಕೀರ್ತಿ, ಘನಮಾನ ನಮಗೆ ಉಂಟು ಮಾಡುವುದಕ್ಕಾಗಿ ಈ ಒಂದು ರಹಸ್ಯ ಬರೋಣ ಇದೆ ಪ್ರಿಯರೇ. ಓದಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಆಮೆನ್. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಕೀರ್ತಿ, ಘನ ಮತ್ತು ಮಾನವನ್ನು ನಮಗೆ ಉಂಟು ಮಾಡುತ್ತಾರೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ಅಲ್ಲಲಿಯ ಕಾರಣ ಏನು ಗೊತ್ತುಂಟಾ? ಪುನಃ ವಾಕ್ಯ 7ನೇ ವಾಕ್ಯ ಓದಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಅಂದ್ರೆ ಈಗ ನಾವು ಕಷ್ಟವನ್ನು ಅನುಭವಿಸುತ್ತೇವೆ. ನಮ್ಮ ನಂಬಿಕೆ ಶೋಧಿಸಲ್ಪಡುತ್ತಿದೆ ಪ್ರಿಯರೇ.
ಇವತ್ತು ಲೋಕದಲ್ಲಿ ಕೊರೋನಾ ಬಂದಿದೆ. ಕೊರೋನಾ ನಿಮಿತ್ತವಾಗಿ ಎಷ್ಟೋ ಜನರ ವ್ಯವಹಾರಗಳು ನಿಂತು ಹೋಗಿದೆ, ಬಿಸ್ನೆಸ್ಗಳು ನಿಂತು ಹೋಗಿದೆ, ಕೆಲಸ ಕಳ್ಕೊಂಡಿದ್ದಾರೆ, ಆದಾಯ ನಿಂತು ಹೋಗಿದೆ, ಅನೇಕ ಸಮಸ್ಯೆಗಳಲ್ಲಿ ಜನರು ಸಿಕ್ಕಾಕೊಂಡಿದ್ದಾರೆ. ಕೆಲವರ ಪ್ರಶ್ನೆಗಳಿರ್ಬೋದು, ಈ ರೋಗ ನನಗೆ ಯಾಕೆ, ಈ ಸಮಸ್ಯೆ ನನಗೆ ಯಾಕೆ, ಯಾಕೆ ನನಗೆ ಬರಬೇಕಾಗಿತ್ತು, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ರಕ್ಷಣೆ ಹೊಂದಿದ್ದೇನೆ, ಯಾಕೆ ನನಗೆ ಬರಬೇಕು? ಅನೇಕರ ಸವಾಲುಗಳು ಅನೇಕರ ಹೃದಯದಲ್ಲಿವೆ ಪ್ರಿಯರೇ. ಮಾತ್ರವಲ್ಲದೆ ಈ ಒಂದು ಶೋಧನೆಯ ಸಮಯದಲ್ಲಿ ಅನೇಕರು ನಂಬಿಕೆ ಕಳ್ಕೊಳ್ತಾರೆ, ಕುಂದಿ ಹೋಗುತ್ತಾರೆ, ನಂಬಿಕೆ ಬಿಟ್ಟು ಹಿಂಜಾರಿ ಹೋಗುತ್ತಾರೆ. ಆದ ಕಾರಣ ವಾಕ್ಯ ನಂಬಿಕೆಯು ಪುಟ್ಟಕ್ಕೆ ಹಾಕಿದ ಬಂಗಾರದ ಹಾಗೆ ಅದು ಶೋಧಿಸಲ್ಪಡುತ್ತದೆ, ಅದು ನಮ್ಮ ನಂಬಿಕೆ ಪರೀಕ್ಷಿಸಲ್ಪಡುತ್ತದೆ. ಇವತ್ತು ನಮಗೆ ಕೀರ್ತಿ ಘನಮಾನ ಸಿಗಲಿಕ್ಕಿಲ್ಲ, ಆದರೆ ಇವತ್ತು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವುದಾದರೆ, ನಾನು ಮತ್ತು ನೀವು ಈ ಪರಿಸ್ಥಿತಿಯಲ್ಲಿ ದೃಢವಾಗಿ ಕ್ರಿಸ್ತನಲ್ಲಿ ಇಟ್ಟಂಥ ನಂಬಿಕೆಯನ್ನು ದೃಢವಾಗಿ ಇಟ್ಟುಕೊಂಡು ನಂಬಿಕೆಯಲ್ಲಿ ನಿಲ್ಲುವುದಾದರೆ ಯೇಸುವಿನ ಬರೋಣದಲ್ಲಿ ಕೀರ್ತಿ ಘನಮಾನ ನಮಗೆ ಉಂಟಾಗುತ್ತದೆ. ಇವತ್ತು ನಂಬಿಕೆ ನಿಲ್ಲುವಾಗ ಅನೇಕರು ನಮಗೆ ವಿರೋಧವಾಗಿ ಮಾತಾಡುವ, ಇನ್ಯಾಕೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೆ, ಇನ್ಯಾಕೆ ಆರಾಧನೆ ಮಾಡ್ತಾ ಇದ್ದೆ, ಇನ್ಯಾಕೆ ಸತ್ಯವೇದ ಓದ್ತಾ ಇದ್ದೆ, ದೇವರು ನಿನ್ನೊಟ್ಟಿಗೆ ಇದ್ದಿದ್ರೆ ಈ ಎಲ್ಲ ಪರಿಸ್ಥಿತಿಗೆ ಸಂಭವಿಸುತ್ತೆ ಎಂಬುದಾಗಿ ಯೋಬನಿಗೆ ಹೇಳಿದ ಹಾಗೆ ಅನೇಕರು ನಮ್ಮನ್ನು ನೋಡಿಕೊಂಡು ಹೇಳಬಹುದು. ಅವಾಗ ಅಲ್ಲಾಡುತ್ತೇವೆ ನಾವು ಅನೇಕ ಸಲ. ವಾಕ್ಯದಲ್ಲಿ ದೃಢವಾಗಿ ನಿಂತವರು, ವಾಕ್ಯ ತಿಳ್ಕೊಂಡವರು, ಅವರು ಅಲ್ಲಾಡುವುದಿಲ್ಲ ಪ್ರಿಯರೇ, ಅವರು ಶೇಕ ಆಗುವುದಿಲ್ಲ ನಂಬಿಕೆಯಲ್ಲಿ. ಪ್ರೈಸ್ ಗಾಡ್. ಇವತ್ತು ನೀವು ನಂಬಿಕೆ ನಿಲ್ಲುವುದಾದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಕೀರ್ತಿ ಘನ ಮಹಿಮೆ ನಿನಗೆ ಉಂಟಾಗಲಿಕ್ಕಿದೆ. ಪ್ರೈಸ್ ಗಾಡ್. ಹಾಗಾದರೆ 9ನೇದಾಗಿ ನಾವು ನೋಡ್ತಾ ಇದ್ದೇವೆ, ಕೀರ್ತಿ ಘನಮಾನವನ್ನು ಮಹಿಮೆಯನ್ನು ಸಭೆಗೆ ದೇವರು ಕೊಡುವುದಕ್ಕೋಸ್ಕರವಾಗಿ ಆತನ ರಹಸ್ಯ ಬರೋಣ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಅಲ್ಲಲ್ಲಿಯ ಓಕೆ, 9ನೇದಾಗಿ ಅಲ್ಲ, ಅತ್ತಾಯ್ತಾ? ಓಕೆ, ಸಾರಿ. 11ನೇದಾಗಿ ನಾವು ಮುಂದಕ್ಕೆ ನೋಡುವ ಪ್ರಕಟಣೆ 3:10, ಲೋಕಕ್ಕೆ ಸಂಭವಿಸಲಿಕ್ಕಿರುವಂಥ ಶೋಧನೆಯಿಂದ ತಪ್ಪಿಸುವುದಕ್ಕಾಗಿ ನೀವು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಅಲ್ಲಲಿಯ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಲೋಕಕ್ಕೆ ಬರಲಿಕ್ಕಿರುವಂಥ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಅಲ್ಲಲಿಯ, ನಿನ್ನನೆಂದರೆ ಯಾರನ್ನು? ಸಭೆಯನ್ನು, ಕ್ರೈಸ್ತ ಸಭೆಯನ್ನು, ಹೊಸದಾಗಿ ಹುಟ್ಟಿದಂಥ ರಕ್ಷಣೆ ಹೊಂದಿದಂಥ ಕ್ರೈಸ್ತ ಸಭೆಯನ್ನು ತಪ್ಪಿಸಿ ಕಾಪಾಡಿ. ಯಾರು ಸಹನ ವಾಕ್ಯ ಕಾಪಾಡ್ತಾರೆ, ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು ನಿಲ್ತಾರೆ ನಂಬಿಕೆಯಲ್ಲಿ, ಎಷ್ಟೇ ಕಷ್ಟ ಬಂದರು, ಎಷ್ಟು ಹಿಂಸೆ ಬಂದು, ಎಷ್ಟೇ ಹೋರಾಟ ಬಂದು, ಎಷ್ಟೇ ಬಾಧೆಗಳು ಬಂದರೂ ಕೂಡ ಇಲ್ಲ, ಯೇಸು ನಾನು ಪ್ರೀತಿ ಮಾಡ್ತಾನೆ, ಆತನ ವಾಕ್ಯನ ಪ್ರೀತಿ ಮಾಡ್ತಾನೆ, ನಂಬಿಕೆ ದೃಢವಾಗಿ ನಿಲ್ತಾನೆ. ಯಾರು ನಿಲ್ತಾರಲ್ಲ, ವಾಕ್ಯವನ್ನು ಯಾರು ಕಾಪಾಡ್ತಾರಲ್ಲ, ಅಲ್ಲಲ್ಲಿಯ ಅವರನ್ನು ಲೋಕಕ್ಕೆ ಬರುವಂಥ ಈಗ ಲೋಕದಲ್ಲಿ ಬಂದಿದೆಯಲ್ಲ ಕೊರೋನಾ, ಅದರ ನಿಮಿತ್ತವಾಗಿ ಅನೇಕ ಬಾಧೆಗಳು ಬಂದಿದೆಯಲ್ಲ, ಇದು ಏನೂ ಅಲ್ಲ ಪ್ರಿಯರೇ. ಇದು ಈಗ ರೆವಲ್ಯೂಷನ್ 3:10 ವಾಕ್ಯ ಯಾವ ಕುರಿತಾಗಿ ಮಾತಾಡೋದು ಗೊತ್ತುಂಟ? ಮಹಾ ಉಪದ್ರವ ಕಾಲದ ಕುರಿತಾಗಿ, ಅದರ ಕುರಿತಾಗಿ ಜಸ್ಟ್ ಒಂದು ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿಯ ಸಂಕಟ ಕಾಲ ಅಂದರೆ, ನಾವು ಮ್ಯಾಥ್ಯೂ 24:15-22 ವಾಕ್ಯವರೆಗೆ ಓದಿ, ಮತ್ತು 24:15-22 ವಾಕ್ಯ ಓದಿ. ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಗರ್ಭಗುಡಿಯಲ್ಲಿ ಇಸ್ರೇಲಲ್ಲಿ ಅವನೇನ್ ಮಾಡ್ತಾನೆ? ಕ್ರಿಸ್ತವರದಿ ತನ್ನ ಮೂರ್ತಿಯಲ್ಲಿ ಇಡ್ತಾನೆ. ಅಲ್ಲಲ್ಲಿಯ ಮೂರ್ತಿಯಲ್ಲಿ ಇಟ್ಟು ಏನ್ ಮಾಡ್ತಾನೆ? ಅದಕ್ಕೆ ಆರಾಧಿಸುವುದಕ್ಕೆ ಪ್ರೇರೇಪಣೆ ಕೊಡ್ತಾನೆ. ಯೋಧ್ಯರು ಮೂರ್ತಿ ಪೂಜೆ ಮಾಡುವುದಿಲ್ಲ, ಅವರಿಗೆ ಗೊತ್ತುಂಟು 2ನೇ ಆಜ್ಞೆಗೆ ಇದು ವಿರುದ್ಧ ಎಂಬುದಾಗಿ. ಅವಾಗ ಗೊತ್ತಾಗ್ತದೆ ಇವನು ಅಂತ್ಯವೇಸ್ತ ಎಂಬುದಾಗಿ. ಓಕೆ, ಮುಂದೆ ಓದಿ. ಯುದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಸೂಚನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮೂರ್ತಿ ಯಾವಾಗ ಗರ್ಭಗಳಿಗೆ ಬರ್ತಾ ಅದು ಗುರುತು, ಅವಾಗ ನೀವು ಓಡಬೇಕು. ಅವಾಗಲೂ ನಿಂತರೆ ಹಿಂಸೆಗೆ ಗುರಿ ಆಗ್ತೀರೆಂಬುದು ಯೇಸು ಸೂಚನೆ ಕೊಡ್ತಾ ಇದ್ದಾನೆ. ಮುಂದೆ ಓದಿ. ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿ ಇರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಗಳಿಗೂ ಮೊಲ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬ ದಿನದಲ್ಲಿ ಆಗಲಿ. ಸಂಕಟ ಉಂಟಾಗುವುದರಿಂದ
ಚಳಿಗಾಲದಲ್ಲಿ ಆಗಲಿ ಸಬ್ಬ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಹಿಂದಿನವರೆಗೂ ಆಗಲಿಲ್ಲ. ಅರ್ಥ ಆಯ್ತಾ? ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಲ್ಲಿಯವರೆಗೆ ಅಂಥ ಸಂಕಟ ಬರಲಿಲ್ಲ. ಈಗ ಕೊರೋನಾ ಬಂತು, ಕಳೆದ ದಿವಸಗಳಲ್ಲಿ ನಾನು ಕೇಳಪಟ್ಟಿದ್ದೆ, ಈ ಲಾತೂರ್ ಭೂಕಂಪ, ಗುಜರಾತ್ ಭೂಕಂಪಗಳು ನಡೆದಾಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು, ಬಿಳಿ ಕುದುರೆ ಬಿಚ್ಚಲ್ಪಟ್ಟಿದೆ, ಕಪ್ಪು ಕುದುರೆ ಬಿಚ್ಚಲ್ಪಟ್ಟಿದೆ ಎಂಬುದಾಗಿ ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ರು. ಈ ಕೊರೋನಾ ಬಂದಾಗಲೂ ಅನೇಕರು ಸ್ಟಾರ್ಟ್ ಮಾಡಿದ್ದಾರೆ, ಬಿಳಿ ಕುದುರೆ ಕಪ್ಪು ಕುದುರೆ ಬಿಚ್ಚಲ್ಪಟ್ಟೆ. ಬಿಳಿ ಕುದುರೆ ಕಪ್ಪಲ್ಲಿ ಕುದುರೆ ಬಿಚ್ಚಲ್ಪಡುವಾಗ ನಾನು ನೀನು ಇಲ್ಲಿ ಇರಲ್ಲ, ನಾವು ಪರಲೋಕದಲ್ಲಿ ಇರ್ತೇವೆ. ಯಾರು ಹೇಳ್ತಾ ಇದ್ದಾರೆ ಬಿಚ್ಚಲ್ಪಟ್ಟಿದೆ, ಅವರು ಇರ್ಬೋದು, ಅದು ಅವರ ನಂಬಿಕೆ. ನಾವು ಸಭೆ ಇರಲ್ಲ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆ ಬಿಳಿ ಕುದುರೆ, ಕಪ್ಪು ಕುದುರೆ, ಬೂದಿ ಕುದುರೆ ಮತ್ತು ಇವೆಲ್ಲ ಕುದುರೆಗಳು ಬಿಚ್ಚಲ್ಪಡುವಾಗ ನಾವು ಯಾರು ಕ್ರಿಸ್ತನ ಸಭೆ ಈ ಲೋಕದಲ್ಲಿ ಇರಲ್ಲ. ಮಹಾ ಸಂಕಟ ಲೋಕ ಹುಟ್ಟಿದಂದ ಇವತ್ತಿನವರೆಗೆ ಅಂಥ ಸಂಕಟವು ಈ ಲೋಕಕ್ಕೆ ಬರಲಿಲ್ಲ ಪ್ರಿಯರೇ. ಆ ರೀತಿ ಸಂಕಟ ಬರಲಿಕ್ಕಿದೆ. ಓಕೆ, ಮುಂದೆ ಓದಿ. ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ, ಆ ದಿನಗಳನ್ನು ಕರ್ತನು ಕಡಿಮೆ ಅಂದ್ರೆ ಅರ್ಥ ಏನು? ಅಲ್ಲಲ್ಲಿಯ 7 ವರ್ಷ ಯಾಕೆ ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೇನೆ ನಾನು. ವೈ 7 years, ಯಾಕೆ ಕ್ರಿಸ್ತವಧೆ ಕೊಡಲ್ಪಟ್ಟಂಥ ಸಮಯ 7 ವರ್ಷ, ಅದನ್ನು ನಿಮಗೆ ತಿಳಿಸ್ತೇನೆ ನಾನು. ಮುಂದೆ ಓದಿ. ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ. ಆದುಕೊಂಡವರು ಯಾರು? ಆ ಸಂಕಟ ಕಾಲದಲ್ಲಿ ದೇವರು ಆದುಕೊಂಡ ಕೆಲವರು ಇರ್ತಾರೆ, ರಕ್ಷಣೆ ಹೊಂದುವರು ಕೆಲವರು ಇರ್ತಾರೆ, ಅವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಇಲ್ಲಿ ನಾವು ನೋಡ್ತೇವೆ, ಅಂದ್ರೆ ರೆವಲ್ಯೂಷನ್ 3:10 ಹೇಳುವಂತ ಶೋಧನೆಯ ಕಾಲ, ಭೂಮಿಯನ್ನು ಶೋಧಿಸಿ ಬರುವ ಕಾಲ, ಅದು ಮಹಾ ಉಪದ್ರವ ಕಾಲದ ಕುರಿತಾಗಿ ಸತ್ಯವೇದ ಬರೆಯುತ್ತದೆ. ಈಗ ಬರುವಂಥ ಕೊರೋನಾ ಆಗಲಿ, ಭೂಕಂಪಗಳಾಗಲಿ, ಬರಗಾಲ ಆಗಲಿ, ಇದರ ಕುರಿತು ಅಲ್ಲ. ಈಗಲೂ ಬರಗಾಲ ಉಂಟು. ಇಲ್ಲಿಯವರೆಗೆ ಲೋಕಾದಿಂದ ಬರಗಳು ಬರ್ತಾ ಇವೆ, ಬರಗಳು ಬಂದಿವೆ, ಭೂಕಂಪಗಳು ಬಂದಿವೆ, ಕೊರೋನಾದಂಥ ರೋಗಗಳು ಬಂದಿವೆ, ಆಗಿ ಹೋಗಿವೆ. ಅವಾಗ ಕೂಡ ಈಗ ಜಾಸ್ತಿ ಜನ ಸತ್ತಿಲ್ಲ. ಕೊರೋನಾ ಬಂದಾಗ ಭೂಲೋಕದಲ್ಲಿ ಕೋಟಿ ಜನಗಳು ಸತ್ತಂಥ ದಿವಸಗಳಿದೆ, ವರ್ಷಗಳಿದೆ. ಇದೇ ರೀತಿ ಪ್ಲೇಗ್ಗಳು, ಅಂಟುರೋಗಗಳು ಬಂದು. ಅದರ ಅರ್ಥ ಇದು ಅಲ್ಲ ಯೇಸು ಹೇಳುವಂಥ ಶೋಧನೆ ಕಾಲ. ಹಾಗಾದರೆ ಸಂಕಟ ಕಾಲ, ಮಹಾಸಂಕಟ ಕಾಲಕ್ಕೆ ಹೋಲಿಸಿದ್ರೆ ಅಲ್ಲ, ಇದು ನಾವು ಅನುಭವಿಸುವಂಥ ಸಮಯ ಏನಲ್ಲ ಇದು. ಆದರೂ ದೇವರು ಪ್ರೀತಿಯಿಂದ ಅನೇಕರನ್ನು ಕರೀತಾ ಇದೆ, ಬನ್ನಿ ಮಾನಸಾಂತರ ಪಡಿ, ನನ್ನ ಬಳಿಗೆ ಬನ್ನಿ ಅಂತ ಪ್ರೀತಿಯಿಂದ ಯೇಸು ಕರೀತಾ ಇದ್ದಾನೆ. ಅಲ್ಲಲ್ಲಿಯ ಇವತ್ತು ಒಳ್ಳೆ ಸಮಯ ದೇವರ ಕಡೆಗೆ ಬರಲಿಕ್ಕೆ ನಮಗೆ. ಓಕೆ, 11ನೇದಾಗಿ ಆಯಿತು. 12ನೇ ಕಾರಣ ಯೇಸುವಿನ ಬರೋಣಕ್ಕಾಗಿ 1 John 3:1-3 ವಾಕ್ಯ ಓದುವ. ಯೇಸು ಕ್ರಿಸ್ತನೇ ಹಾಗೆ ನಾವು ಆಗುವುದಕ್ಕಾಗಿ. ಓದಿ. 1 Yohana 3:1-3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನ ಹಾಗೆ ನಾವು ಇರುವೆವೆಂದು ಬಲ್ಲೆವು. ಮುಂದೆ ಓದಿ. ಯಾಕೆಂದರೆ ಆತನು ಇರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಆತನು ಪ್ರತ್ಯಕ್ಷನಾದರೆ ಆತನು ಇರುವ ಪ್ರಕಾರ ನಾವು ಕೂಡ ಇರ್ಲಿಕ್ಕೆ ಹೋಗುತ್ತೇವೆ. ಅಂದ್ರೆ ಆತನ ಹಾಗೆ ನಾವು ಮಾರ್ಪಡುವುದಕ್ಕಾಗಿ, ಆತನ ಹಾಗೆ ಆಗುವುದಕ್ಕಾಗಿ ಈ ರಹಸ್ಯವರ್ಣ 12ನೇ ವಿಷಯವಾಗಿದೆ. ಇವತ್ತು ಇಲ್ಲಿಗೆ ಮುಗಿಸ್ತೇನೆ ಪ್ರಿಯರೇ. ನಾಳೆ ಸಂಕಟ ಕಾಲದ ಉದ್ದೇಶ, ಸಂಕಟ ಕಾಲಕ್ಕಿರುವಂಥ ಹೆಸರುಗಳು, ಬಹಿರಂಗ ಬರಣದ ಉದ್ದೇಶ, ಅದಕ್ಕಿರುವಂಥ ಹೆಸರುಗಳು, ಅನೇಕ ವಿಚಾರಗಳು ನಾಳಿನ ಸಂಚಿಕೆಯಲ್ಲಿ ನಾವು ಕಲೀಲಿಕ್ಕೆ ಹೋಗುತ್ತೇವೆ. ಮತ್ತೆ 7ನೇ ವಾಕ್ಯ, ಪ್ರಕಟಣೆ 1:7 ವಾಕ್ಯ ಮುಗಿಸಿ, ಪ್ರಕಟಣೆ ನಾಡದಿಂದ ನೆಕ್ಸ್ಟ್ ಅದು ಮುಗಿದ ಕೂಡಲೇ ಪ್ರಕಟಣೆ 1:11-20 ವಾಕ್ಯ ಮುಗಿಸಿ ನಾವು 2ನೇ ಅಧ್ಯಾಯಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ಆದ ಕಾರಣ ಪ್ರಾರ್ಥನಾ ಪೂರ್ವಕವಾಗಿ ನಾವು ಸಿದ್ಧರಾಗೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ, ನಿಮ್ಮ 2 ಕೈಗಳ ಮುಂದಕ್ಕೆ ಚಾಚಿ ಪ್ರಾರ್ಥಿಸೋಣ. ಹಲ್ಲಲ್ಲೂಯ್ಯ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ನೀವು ರಕ್ಷಣೆ ಹೊಂದಲಿಲ್ಲ, ಯೇಸುನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಲಿಲ್ಲ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರನ್ನು ಮುಳುಗಿ ದೀಕ್ಷೆ ತೆಗೆದುಕೊಳ್ಳಲಿಲ್ಲ, ಈಗಲೇ ಒಂದು ಅವಕಾಶ. ನೀನು ಈಗಲೇ ಯೇಸುವನ್ನು ಅಂಗೀಕಾರ ಮಾಡು, ಯೇಸುವಿಗೆ ಜೀವಿತನ ಒಪ್ಪಿಸಿಕೊಡು, ದೀಕ್ಷೆ ತೆಗೆದುಕೊಳ್ಳುವುದಕ್ಕಾಗಿ ತೀರ್ಮಾನ ಮಾಡು.
ಅಲ್ಲಲ್ಲಿ ಒಂದು ವೇಳೆ ನೀನು ರಕ್ಷಣೆ ಒಂದು ದೀಕ್ಷೆ ತೆಗೆದುಕೊಂಡು ಒಬ್ಬ ವಿಶ್ವಾಸಿಯಾಗಿರುವುದಾದರೆ ಕೂಡ ನಿನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಪಾಪಗಳು ರಹಸ್ಯ ಪಾಪಗಳು ಇರುವುದಾಗಿದ್ದಲ್ಲಿ ಈಗಲೇ ಮಾನಸಾಂತರಪಟ್ಟು ಆತನ ಕೈಗಳಿಗೆ ನಿನ್ನನ್ನು ಒಪ್ಪಿಸಿಕೊಡು. ಆತನ ಪ್ರೀತಿ ಮಾಡ್ತಾ ಇದ್ದಾನೆ. ರಕಟ ಲಮ ಸೆಕೆ ತುರೊಂದಲೋ, ನಾವು ಯಾರು ಕೈ ಬಿಡಲ್ಪಡಬಾರದು. ಆತನು ಬರಲಿಕ್ಕಿದ್ದಾನೆ. ಆತನು ಈ ಲೋಕಕ್ಕೆ ಬರಲಿಕ್ಕಿರುವ 12 ಕಾರಣಗಳನ್ನು ಧ್ಯಾನಿಸಿದೆವು. ಒಂದನೇದಾಗಿ ನಾವು ಧ್ಯಾನಿಸಿದ್ದು ಅಲ್ಲಿ ಆತನ ಕೋಪದಿಂದ ತಪ್ಪಿಸುವುದಕ್ಕಾಗಿ. ಎರಡನೇದಾಗಿ ಧ್ಯಾನಿಸಿದ್ದು ಆತನ ವಾಗ್ದಾನ ನೆರವೇರಿಸುವುದಕ್ಕೋಸ್ಕರ. ಮೂರನೇದಾಗಿ ನಾವು ಧ್ಯಾನಿಸಿದ್ದು ಅಲ್ಲಲ್ಲಿಯ ಪ್ರಭಾವ, ಅಲ್ಲಲ್ಲಿಯ ನಾವು ಪ್ರಭಾವವನ್ನು ಹೊಂದುವುದಕ್ಕೋಸ್ಕರವಾಗಿ. ನಾಲ್ಕನೇದಾಗಿ ಧ್ಯಾನಿಸಿದ್ದು ಈ ದೇಹಕ್ಕೆ ಬೇರಬೇಕಾದ ವಿಮೋಚನೆ ಹೊಂದಿಕೊಡುವುದಕ್ಕಾಗಿ. ಐದನೇದಾಗಿ ನಾವು ಧ್ಯಾನಿಸಿದ್ದು ಪ್ರತಿಫಲ ಕಿರೀಟ ಹೊಂದುವುದಕ್ಕೋಸ್ಕರವಾಗಿ. ಆರನೇದಾಗಿ ನಾವು ಧ್ಯಾನಿಸಿದ್ದು ಅಲ್ಲಿ ಮೊದಲಿಗಿತ್ಯದ ಸಭೆಯನ್ನು ಮೊದಲಿಂಗ ನೆಸು ಕರ್ಕೊಂಡು ಹೋಗುವುದಕ್ಕಾಗಿ ಆತನ ರಸಭರಣ ಇದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಏಳನೇದಾಗಿ ನಾವು ಧ್ಯಾನಿಸಿದ್ದು 2 ತೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ 1ರಿಂದ 3 ವಾಕ್ಯದ ಓದಿದೆವು. ಸಭೆ ಅಲ್ಲಲ್ಲಿಯ ಎತ್ತಲ್ಪಡಿದ ಅವನು ಪ್ರಕಟ ಆಗುವುದಿಲ್ಲ, ಅಂದರೆ ಕ್ರಿಸ್ತವರದಿ ಪ್ರಕಟವಾಗುವುದಕ್ಕಾಗಿ ಎಂಬುದಾಗಿ. 8ನೇದಾಗಿ ಧ್ಯಾನಿಸಿದೆವು 2 ತೆಸಲೋನಿಕ 2ನೇ ಅಧ್ಯಾಯ 2ನೇ ತೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯದ 12 ವಾಕ್ಯದವರೆಗೆ, ಅಂದರೆ ಆತನ ಅಂತ್ಯಕ್ರಿಸ್ತನ ಕ್ರಿಸ್ತವರದಿಯ ಆಡಳಿತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಂಬುದಾಗಿ ನಾವು ಕಲಿತುಕೊಂಡೆವು ಪ್ರಿಯರೇ. ಮತ್ತು 9ನೇದಾಗಿ 1 ಪೇತ್ರ 3-4ನೇ ವಾಕ್ಯದಲ್ಲಿ ಕಲಿತುಕೊಂಡೆವು. ಅದೇನೆಂದರೆ ಅಲ್ಲಲ್ಲುಯ್ಯ ಲಯ ಕ್ಷಯ ಕಣಗಳಿಲ್ಲದ ಬಾಧ್ಯತೆಯನ್ನು ಎದು ನೋಡುವುದಕ್ಕಾಗಿ ಎಂಬುದಾಗಿ. 10ನೇದಾಗಿ ನಾವು ಕಲಿತುಕೊಂಡೆವು ಅಲ್ಲಲ್ಲುಯ್ಯ 1 ಪೇತ್ರ 1:7ನೇ ವಾಕ್ಯದಲ್ಲಿ ಕೀರ್ತಿಗನ ಮಾನವನ್ನು ಮಹಿಮೆನ ಪಡೆದುಕೊಡುವುದಕ್ಕಾಗಿ ಎಂಬುದಾಗಿ ಕಲಿತುಕೊಂಡೆವು. 11ನೇದಾಗಿ ಪ್ರಕಟಣೆ 3:10ನೇ ವಾಕ್ಯದಲ್ಲಿ, ಅಂದರೆ ಅಲ್ಲಿ ಕಲಿತುಕೊಂಡೆಂದು ಶೋಧನೆ ಲೋಕಕ್ಕೆ ಬರಲಿಕ್ಕಿರುವ ಶೋಧನೆ ಕಾಲು ತಪ್ಪಿಸುವುದಕ್ಕಾಗಿ. 12ನೇದಾಗಿ 1 ಯೋಹನ 3:1-3ನೇ ವಾಕ್ಯ ಕಲಿತುಕೊಂಡಿದ್ದೆವು. ಆತನಿರುವ ಪ್ರಕಾರ ನಾವು ಇರುವುದಕ್ಕೋಸ್ಕರ ಮಾರ್ಪಡುವುದಕ್ಕಾಗಿ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಆದ ಕಾರಣ ನಾವೆಲ್ಲರೂ ಸಿದ್ಧರಾಗೋಣ, ಆತನ ಬರೋಣಕ್ಕಾಗಿ ಸಿದ್ಧರಾಗೋಣ. ಒಂದು ವೇಳೆ ನಾವು ರಹಸ್ಯ ಪಾಪದಲ್ಲಿ ಜೀವಿಸ್ತಾ ಇರುವುದಾದರೆ ನಾವು ಪಶ್ಚಾತ್ತಾಪ ಪಡೋಣ. ಯಾರಿಗಾದರೂ ಕೋಪ ಇಟ್ಟುಕೊಂಡಿದ್ರೆ, ಯಾರ ಮೇಲೆ ಆದರೂ ದ್ವೇಷ ಆಗ್ಯತನ ಇಟ್ಟುಕೊಂಡಿದ್ರೆ ಮಾನಸಾಂತರ ಪಟ್ಟು ನಮ್ಮ ಜೀವಿತ ಆತನ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ರೋತೋ ಲಿಮಾ ಸೆಕೆ ತುರತ ಲಮ ಶಕ್ರತ ಲತ ರಬಲಂದಲಿ ಶಬ್ರೋಂತ ಲಮ ಸೆಕೆ ತುರಬ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ವಾರ್ತೆ ಕೇಳುವ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಬಿಡುಗಡೆ ಕೊಡಬೇಕು ರಾಜ. ಆತ್ಮಗಳು ರಕ್ಷಣೆ ಹೊಂದಿಕೊಳ್ಳಬೇಕು, ನಿನ್ನ ಕಡೆಗೆ ತಿರುಗಬೇಕು ಸ್ವಾಮಿ. ಅವ್ರ ಜೀವಿತ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಜ. ಒಂದು ವೇಳೆ ಈ ರಾತ್ರಿ ನೀನು ಬರೋಣ ಇರಬಹುದು, ಅಥವಾ ನಾಳೆ ಬೆಳಿಗ್ಗೆ ಇರಬಹುದು, ಅಥವಾ 2 ದಿವಸದ ನಂತರ ಇರಬಹುದು, ನಮಗೆ ಗೊತ್ತಿಲ್ಲ. 1 ವರ್ಷದ ನಂತರವೂ ಕೂಡ ಇರಬಹುದು. ಅದು ಯಾವಾಗಲೂ ಬರಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಯಾವಾಗಲೂ ಸಿದ್ಧರಾಗುವಾಗ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಾಗ ಉತ್ತರ ಕೊಟ್ಟದಾಗ ಸ್ತೋತ್ರ, ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಹೆಸರಿನಲ್ಲಿ ಬಿಡಿ ಹೊಂದಿದೆ ತಂದೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.